ನಮಸ್ತೆ, ನಾನು ನಿಮ್ಮ ಸೌಮ್ಯ. ನಮ್ಮ ಜೊತೆ ಇದ್ದಾರೆ ಬಸವರಾಜ್ ಸರ್. ನಮಸ್ತೆ ಸರ್. ಹೇಗೆ ಅನಿಸ್ತಿದೆ? ಅಂದರೆ ಈಗ ಇಷ್ಟು ಕಳೀತಾ ಹೋಗ್ತಾ ಇದೆ ದಿನಗಳು, ಸೊ ನಾಡೀಶ್ವರ TM ಎಲ್ಲನೂ ಜಾಯ್ನ್ ಆಗ್ತಿದ್ದಾರೆ, ಅದ್ರ ರೆಸ್ಪಾನ್ಸ್ ಹೇಗಿದೆ ಸರ್ ನಿಮಗೆ? ಅದ್ಭುತವಾಗಿದೆ. ಸೊ ನಾನೇನು ಅಂದ್ಕೊಂಡಿದ್ದೆ ಅದು ಇವಾಗ ಸಾಕಾರ ಆಗ್ತಾ ಇದೆ. ಸೊ ಫೈನಲಿ ಪ್ರತಿ ಹಳ್ಳಿನಲ್ಲಿ ಒಬ್ಬ ಹೀಲರ್ ಇರಬೇಕು. ಮುಂಚೆ ನಾವು ಹುಡುಗರಿರ್ಬೇಕಾದ್ರೆ ಫಸ್ಟ್ ಏನೇ ಕಾಯಿಲೆ ಬಂದರೆ ಫಸ್ಟು ಸ್ವಾಮೀಜಿ ಹತ್ರ, ತಾತನವ್ರ ಹತ್ರ ಹೋಗ್ತಿದ್ವಿ ನಾವು. ಒಬ್ಬ ಹೀಲರ್ ಅವರು. ಅವ್ರು ಹೀಲಿಂಗ್ ಹೇಗೆ ಮಾಡೋರು ಅಂದರೆ ಏನಾರು ಒಂದು ಮಂತ್ರ ಮಾಡೋದು, ಇಲ್ಲ ಅಂದರೆ ತಾಯ್ತ ಕಟ್ಟೋದು, ಇಲ್ಲ ಅಂತಂದರೆ ಏನಾರು ಒಂದು ಹರ್ಬಲ್ ಮೆಡಿಸಿನ್ ಹೇಳೋದು, ಈ ಔಷಧಿ ತಿನ್ನಿ, ಇಲ್ಲ ಇಂಥ ಗುಡಿಗೆ ಹೋಗಿ ಬನ್ನಿ. ಅದು ಈಗಿನ ಜನ್ರೇಷನ್ ಮಿಸ್ ಆಗ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಮಾಡೋ ಎಲ್ಲ ಇದರಲ್ಲಿ ಒಂದು ಸೈಂಟಿಫಿಕ್ ವೇ ಇದೆ. ದಟ್ ಈಸ್ ವಿ ಕಾಲ್ಡ್ 5 ಎಲಿಮೆಂಟ್ ಥಿಯರಿ. ಪಂಚಮಹಾಭೂತಗಳನ್ನು ಬ್ಯಾಲೆನ್ಸ್ ಮಾಡೋದು ಅಲ್ವಾ. ಸೊ ಅದನ್ನು ಸಿಸ್ಟಮೆಟಿಕ್ ಆಗಿ ಒಂದು ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ ಥರ, ಎಕ್ಸಾಕ್ಟ್ ಅದೇ ಅಂದರೆ ಅದೇ ಅಲ್ಲ, ಲೈಕ್ ಬೈ ಕಂಬೈನಿಂಗ್ ಏನ್ಸಿಯಂಟ್ ಥೆರಪೀಸ್ ಲೈಕ್ ಅಕ್ಯುಪ್ರೆಷರ್ ಇರ್ಬೋದು, ಅಕ್ಯುಪಂಚರ್ ಇರ್ಬೋದು, ಸುಜೋಕ್ ಆ್ಯಂಡ್ ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ, ಆರಿಕ್ಯುಲರ್ ಥೆರಪಿ, ಮುದ್ರಾ, ಯೋಗ, ಪ್ರಾಣಾಯಾಮ, ಇದೆಲ್ಲವುದು ಪ್ರೆಸೆಂಟ್ ಜನಕ್ಕೆ ಬೇಕು. ಯಾಕೆ ಬೇಕು ಅಂತಂದರೆ, ಒಂದು ಹೆಲ್ತ್ ಕಾಸ್ಟ್ಲಿ ಆಗಿದೆ, ಇನ್ನೊಂದು ಇನ್ಕ್ಯೂರೇಬಲ್ ಡಿಸೀಸಸ್ ಜಾಸ್ತಿ ಆಗ್ತಿದೆ. ಯಾವುದನ್ನ ಕಾಯಿಲೆ ಬರಲಿ ಲೈಫ್ ಲಾಂಗ್ ನನ್ನ ಕೇಳಿದ್ರೆ ಯಾವುದು ಲೈಫ್ ಲಾಂಗ್ ಇಲ್ಲ. ನಿನ್ನ ದೇಹದಲ್ಲಿ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಿನ್ನ ದೇಹಕ್ಕೆ ಯಾವುದೇ ಕಾಯಿಲೆನ ತನಗೆ ತಾನೇ ವಾಸಿ ಮಾಡ್ಕೊಳೋ ಶಕ್ತಿ ನೇಚರ್ ನಮಗೆ ಕೊಟ್ಟಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಮನುಷ್ಯರಷ್ಟೇ ನಾವು ಆಸ್ಪತ್ರೆಗೆ ಅಂತ ಹೋಗೋದು. ಈಗ ಯಾವುದೇ ಪಕ್ಷಿ ಆಗಿರ್ಬೋದು, ಯಾವುದೇ ಅನಿಮಲ್ಸ್ ಆಗಿರ್ಬೋದು, ಆಸ್ಪತ್ರೆಗೆ ಹೋಗಲ್ಲ. ಯಾಕಂತಂದರೆ ಅವು ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಒಂದು ಕೆಮ್ಮಂತ, ನೆಗಡಿ ಬಂತ ನ್ಯಾಚುರಲ್ ಆಗಿ ಹೇಳ್ತಾರೆ, ಅಮ್ಮ ಒಂದು ಕಷಾಯ ಮಾಡ್ಕೊಂಡು ಕೊಡ್ತಾರೆ ತಗೊಳ್ಳಿ ಅಂತ. ಬಟ್ ಅವರಿಗೆ ಆ ಮೂಮೆಂಟ್ ರಿಲೀಫ್ ಬೇಕು. ಆ ಮೂಮೆಂಟ್ ರಿಲೀಫ್ ಬೇಕು ಅಂತ ಒಂದು ಟಾನಿಕ್ ಆಗಿರ್ಬೋದು, ಒಂದು ಮಾತ್ರೆನಾಗ್ಲಿ ತಗೋತಾರೆ. ಬಟ್ ಬಸವ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಬಸವ ಅಕ್ಯೂ ಅಕಾಡೆಮಿಗೆ ನೀವು ಒಂದ್ಸತಿ ರೀಚ್ ಆದ್ರಿ ಅಂದ್ರೆ, ಸೊ ನೀವು ಮಾತ್ರೆಯಿಂದ ಆಗಿರ್ಬೋದು, ಆ ಮೆಡಿಸಿನ್ ಇಂದ ದೂರ ಇರ್ಬೋದು. ಸೆಕೆಂಡ್ ಬಂದು ನಾನು TM ಕೋರ್ಸ್ ಬಗ್ಗೆ ಹೀಗೆ ಒಂದು ಕ್ವಶನ್, ಪ್ರಾಣಿಗಳಿಗೆ ಹೇಗೆ ವಾಸಿ ಮಾಡ್ಕೋಬೇಕಂತ ಗೊತ್ತಿರುತ್ತಂದ್ರೆ ಅಲ್ವಾ, ಆ್ಯಕ್ಚುಲಿ ಏನು ವಾಸಿ ಮಾಡ್ಬೇಕಂತ ಗೊತ್ತಿರಲ್ಲ, ಅವಕ್ಕೆ ಏನು ತಿನ್ಬೇಕಂತ ಗೊತ್ತಿರುತ್ತೆ. ನಿಜವಾಗ್ಲೂ ನಮ್ಮ ಮನೆ ಹತ್ರ ಮೊನ್ನೆ ಅನ್ನ ಸಾರು ಉಳಿದಿದೆ ಅಂತ ನಾಯಿಗೆ ಹೋಗಿ ಹಾಕಿದೆ. ಅವು ತಿನ್ನಲ್ಲ, ಅವು ದೇ ಆರ್ ವೆರಿ ಸ್ಪೆಸಿಫಿಕ್. ಓಕೆ, ಸೊ ಜಸ್ಟ್ ಇಮ್ಯಾಜಿನ್. ಗೊತ್ತು ಏನು ತಿನ್ನಬೇಕು. ಇವತ್ತು ಇಷ್ಟೆಲ್ಲ ಕಾಯಿಲೆ ಯಾಕಾಗಿದೆ ಅಂದರೆ 100ಕ್ಕೆ 90% ಕಾಯಿಲೆ ಆಗಿರೋದು ಎರಡೇ ಕಾರಣಕ್ಕೆ. ಒಂದು, ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಎರಡನೇದು, ಹೇಗೆ ಜೀವನ ಮಾಡ್ಬೇಕಂತ ಗೊತ್ತಿಲ್ಲ. TV ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು, ರಿಮೋಟ್ ಹಿಡ್ಕೊಂಡು, ಕಂಪ್ಯೂಟ್ರ್ ಮುಂದೆ, ರೂಮಲ್ಲಿ, ಸೋಫಾದೆಲ್ಲ ಕುತ್ಕೊಳೋದೇ ಜೀವನ ಅನ್ಕೊಂಬಿಟ್ಟಿದ್ದೀವಿ. ನಾನು ನೋಡ್ದಂಗೆ ನಮ್ಮ ಅಮ್ಮನ, ನಮ್ಮ ಅಜ್ಜಿನ, ನಮ್ಮ ತಂದೆನ ನೋಡ್ದಂಗೆ ಅವ್ರ ದಿನಕ್ಕೆ ಹಬ್ಬ ಅಂದರೆ ಒಂದು ಅರ್ಧ ಗಂಟೆನೂ ಕುಂದಿರ್ತಿದ್ರೇನೋ ಅಷ್ಟೇ. ಸಂಜೆ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಂದು ರಾತ್ರಿ ಕೂತ್ಕೊಳೋರು. ನಿನ್ನ ಡಿಸೈನ್ ಆಗಿರೋದೇ ನಡೆದಾಡೋಕ್ಕೆ, ಬಗ್ಗೋದಕ್ಕೆ, ಎತ್ತೋದಕ್ಕೆ, ಕುಂದ್ರೋದಕ್ಕೆ. ಅದೆಲ್ಲ ಏನೂ ಮಾಡಲ್ಲ ಇವಾಗಿನ ಜನ. ಕೂತ್ಕೊ. ಸೊ ಫಸ್ಟ್ ನಿಮಗೆ ಚಲನೆ ಬೇಕು, ಮೂಮೆಂಟಮ್. ದೇಹನ ಬಿಸಿ ಮಾಡಬೇಕು ದಿನಕ್ಕೊಂದು 2-3 ಸರಿ. ಬಿಸಿಲಿಗೆ ನಿಮ್ಮ ದೇಹನ ಎಕ್ಸ್ಪ್ಲೋರ್ ಮಾಡಬೇಕು. ಯಾವ ಋತುಮಾನದಲ್ಲಿ ಯಾವ ಆಹಾರನ ತಿನ್ನಬೇಕು, ಬೆಳಿಗ್ಗೆ ತಿನ್ನಬೇಕಾ, ಸಂಜೆ ತಿನ್ನಬೇಕಾ? ಏನು ಸರ್ ಯಾವಾಗ ತಿಂದರೂ ಅದೇ ಅಲ್ಲ ಅಂತಾರೆ. ನೋ, ಇಟ್ಸ್ ವೆರಿ ಸ್ಪೆಸಿಫಿಕ್. ಕೆಲವ್ರು ಕೇಳ್ತಾರೆ, ಯಾಕೆ ಹಶ್ವಾಗಿನೇ ಊಟ ಮಾಡಬೇಕು, ಟೈಮ್ ಕರೆಕ್ಟಾಗಿ ಊಟ ಮಾಡಿದ್ರೆ ಆಯ್ತಲ್ವಾ? ಸೊ ಹಶ್ವಾಗಿ ಊಟ ಮಾಡೋದ್ರಾಗ ಏನು ನೀವು ಡಿಫ್ರೆನ್ಸ್ನ? ಟೈಮ್ ಟು ಟೈಮ್ ಊಟ ಮಾಡಿದ್ರೆ ನೆಕ್ಸ್ಟ್ ನೀನೇ ಪೇಷಂಟು. ಅಂದ್ರೆ ಅವ್ರದ್ದೇನು ಕ್ವಶನ್ ಅಂದ್ರೆ, ಅದು ಒಂದು ಕ್ವಶನ್ ಅಂತ ಕೇಳ್ತೀರಾ ನೀವು? ಏನಕ್ಕೆ ಬೇಸಿಗೆ ಬಂದಿದ್ದ ಪೇಷಂಟಿಗೆಲ್ಲ ನೀವು ಹಶ್ವಾಗುತ್ತಾ, ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀರಾ ಅಂತ ಕೇಳ್ತೀರಾ? ಎರಡರೊಳಗೂ ಏನು ಡಿಫ್ರೆನ್ಸ್ ನೀವು ನೋಡ್ತೀರಾ? ನೋ, ಟೈಮ್ ಟು ಟೈಮ್ ಊಟ ಮಾಡ್ತಾ ಇದ್ದೀರ. ನಿಮ್ಮ ದೇಹದಲ್ಲಿ ಒಂದು ಗ್ಲೂಕೋಸ್ ಕಡಿಮೆ ಆದಾಗ, ಒಂದು ಫುಡ್ ಕಡಿಮೆ ಆದಾಗ ದೇವರು ಒಂದು ಅದ್ಭುತವಾದ ಒಂದು ಫೀಲಿಂಗ್ ಕೊಟ್ಟಿದ್ದಾನೆ. ಏನದು? ಹಸಿವು. ರಿಯಲಿ ನಾನು ಹೇಳ್ತೀನಿ ಕೇಳಿ, ಹಸಿವು ಅನ್ನೋದು ಒಂದು ಅದ್ಭುತವಾದ ಅನುಭವ. ತುಂಬ ಜನಕ್ಕೆ ಅದರ ಅನುಭವನೇ ಗೊತ್ತಾಗ್ತಿಲ್ಲ ಇತ್ತೀಚಿನ ಜನಕ್ಕೆ. 1 ಗಂಟೆ ಆಯಿತು ತಿಂದ್ವಿ, 8 ಗಂಟೆ ಆಯಿತು ತಿಂದ್ವಿ, 9 ಗಂಟೆ ಆಯಿತು ತಿಂದ್ವಿ. ನಾನು ಹೇಳ್ತಾ ಇದ್ದೀನಿ,
ನೀವು ಹಸಿದು ಊಟ ಮಾಡಬೇಕು. ನಾನು ಹೇಳ್ತಾ ಇಲ್ಲ, 500 ವರ್ಷದಿಂದ ಸರ್ವಜ್ಞನೇ ಹೇಳಿದ್ದಾನೆ, ಹಸಿಯದಿರೆ ಉಣ್ಣದಿರು, ಹಸಿದು ಮತ್ತಿರದಿರು, ತಂಗಳು ಉಣ್ಣದಿರು ಸರ್ವಜ್ಞ. ಹಸಿದು ಮತ್ತಿರದಿರು. ಹಸುವಾಗತ್ತೆ ಊಟ ಮಾಡ್ದಂಗಿದ್ರೆ ತಪ್ಪು. ಯಾಕೆ ಅಂದರೆ ನಿಮ್ಮ ದೇಹದಲ್ಲಿ ಸೋ ಪವರ್ಫುಲ್ ಯಾರು ಗೊತ್ತಾ? ಜಠರಾಗ್ನಿ. ಈ ಸ್ಟಮಕ್ ಫೈರ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ಪವರ್ಫುಲ್ಲು. ನೀನು ಹಸುವಾಗತ್ತೆ ತಿಂದಿಲ್ಲ ಅಂದ್ರೆ ಆ ಫೈರು ಊಟ ಬಿದ್ದರೆ ತಂಪಾಗುತ್ತೆ, ಊಟ ಕೊಟ್ಟಿಲ್ಲ ಅಂದರೆ ಜೀ ಅಂತ ಇರುತ್ತೆ. ಕೆಲವ್ರಿಗೆ ತಲೆ ಸುತ್ತು ಬಂದುಬಿಡ್ತಾರೆ, ಊಟ ತಿಂದಿಲ್ದಂಗೆ ತಲೆ ಸುತ್ತು ಬಂದು ಬಿದ್ದುಬಿಡ್ತಾರೆ. ಕೆಲವ್ರಿಗೆ ಎಡೆಗೆ ಬರುತ್ತೆ, ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಇನ್ನು ಕೆಲವ್ರಿಗೆ ಮೈ ನಡುಗ್ಬಿಡ್ತೈತೆ. ಅಷ್ಟು ಪವರ್ಫುಲ್ ಸ್ಟಮಕ್ ಹೀಟು. ಸೊ ಹಾಗಾಗಿ ಹಸದಾಗಿ ಏನಾದ್ರು ಸ್ವಲ್ಪ ತಿನ್ನಿ. ಅದೇ ಥರ ಹಸಿಯದಿರೆ ಊಟ ಮಾಡಬಾರ್ದು. ಯಾಕೆ ಅಂತಂದರೆ ನಿಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ ನಮಗೆ ಗೊತ್ತಿರೋದು ಗೊತ್ತಿಲ್ಲಾರದ್ದು ಸುಮಾರು ಎಂಜೈಮ್ಸು ನಮ್ಮ ಡೈಜೆಷನ್ ಸಿಸ್ಟಮಲ್ಲಿ ಕೆಲಸ ಮಾಡ್ತವೆ. ನಮಗೆ ಗೊತ್ತಿರೋದೊಂದು ಪೆಪ್ಟಿನು, ಅದು ಇದು, ಅದು ಸಲೈವ, ಒಂದು 4 ಕೇಳ್ತೀವಿ. ನೋನ್ ಈಸ್ ಡ್ರಾಪ್, ಅನ್ನೋನ್ ಈಸ್ ಓಷನ್. ತೆಲುಗಲ್ಲಿ ಹೇಳ್ತಾಳೆ, ತಿಳಿಸಿಂದಿ ಗೋರೆ ಅಂತ ತಿಳಿನಿದೆ ಕೊಂಡೆ ಅಂತ. ಕನ್ನಡದಲ್ಲಿ ಹೇಳೋದಾದರೆ ಗೊತ್ತಿರೋದು ಉಗಿರಿನಷ್ಟು, ಗೊತ್ತಿಲ್ಲಾರದು ಬೆಟ್ಟದಷ್ಟು. ಆಹಾರ ಹೇಗೆ ಜೀರ್ಣ ಆಗುತ್ತಂತ ತುಂಬ ಸೈಂಟಿಸ್ಟ್ಗಳಿಗೆ ಇನ್ನೂ ಕನ್ಕ್ಲೂಷನ್ ಇಲ್ಲ. ಸಮಥಿಂಗ್ ವಿ ನೋ ಅಷ್ಟೇ. ಬಟ್ ಗೊತ್ತಿರೋದನ್ನು ನಂಬ್ಕೊಳೋ ಬದಲಾಗಿ ಆ ಒಂದು ಹಸುವನ್ನು ನಂಬ್ಕೊಳ್ಳೋಣ. ಹಸು ಏನು ಮಾಡುತ್ತೆ ಅಂದರೆ ನಿಮ್ಮ ಡೈಜೆಷನ್ ಸಿಸ್ಟಮಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಸೆಲ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದೇನು ಕೆಲಸ ಮಾಡಬೇಕು? ಫ್ಯಾಟಿ ಆ್ಯಸಿಡ್ ತಿಂದರೆ, ಎಣ್ಣೆ ತಿಂದರೆ ಬೈಲ್ ಜ್ಯೂಸ್ ಬರಬೇಕು. ಪ್ರೋಟೀನ್ ತಿಂದರೆ ಅದಕ್ಕೆ ನೀರು ಬೇಕು. ಕಾರ್ಬೋಹೈಡ್ರೇಟ್ ತಿಂದರೆ ಅದಕ್ಕೆ ಮೊಮೆಂಟಮ್ ಬೇಕು. ಇದೆಲ್ಲದನ್ನು ಪ್ರತಿಯೊಂದು ಸೆಲ್ಸ್ ಡೈಜೆಷನ್ ಟ್ರ್ಯಾಕ್ ಅಂತ ಏನು ಕರಿತೀವಲ್ಲ, ನಿಮ್ಮ ತುಟಿಯಿಂದ ಹಿಡಿದು ಮೋಷನ್ ಜಾಗದವರೆಗೂ ಎಲ್ಲ ಸೆಲ್ಸ್ ವರ್ಕ್ ಆದರೆ ಮಾತ್ರ ಡೈಜೆಷನ್. ಇಲ್ಲ ಅಂತಂದರೆ ಇಂಡೈಜೆಷನ್ ಒಂದು ಎಲ್ಲ ಕಾಯಿಲೆನೂ ಹುಟ್ಟಾಕೋದು ಮೋಸ್ಟ್ ಆಫ್ ದಿ ಟೈಮ್. ಸೊ ಇಂಡೈಜೆಷನ್ ಆಗಬಾರ್ದು. ತಿಂದಿರೋ ಆಹಾರ ಸರಿ ಜೀರ್ಣ ಆಗಬೇಕು. ಸರಿ ಜೀರ್ಣ ಆಗಬೇಕಂದ್ರೆ ಫಸ್ಟ್ ಸಲೈವ ಬೇಕು. ಅಂದರೆ ಲಾಲ ರಸನ, ಜೊಲ್ಲು ರಸನ, ಜೊಲ್ಲು, ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ ತುಂಬ ಮುಖ್ಯವಾದ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದೇ ಥರ ಸ್ಟಮಕ್ ಆಗಿರ್ಬೋದು, ಇಂಟೆಸ್ಟೈನ್ ಆಗಿರ್ಬೋದು, ರೆಕ್ಟಮ್, ಎಲ್ಲವುದು ತುಂಬ ಇಂಪಾರ್ಟೆಂಟು. ಇವೆಲ್ಲ ಬೆಸ್ಟ್ ಕೆಲಸ ಮಾಡೋದು ಹಸ್ದಾಗ. ಹಾಗಾಗಿ ಹಸುವಾಯ್ತಾ ಊಟ ಮಾಡು. ನೀನು ಹಸುವಿದ್ದಾಗ ಏನು ತಿಂದ್ರೂ ಸೂಪರ್. ಹಸುವಿಲ್ಲದೆ ಇದ್ದಾಗ ನೀನು ಏನು ಕ್ಯಾಲರೀಸ್ ಬರ್ನ್ ಮಾಡಿ ಏನೋ ಕ್ಯಾಲ್ಕುಲೇಟ್ ಮಾಡಿ ಬೆಸ್ಟ್ ಆರ್ಗ್ಯಾನಿಕ್ ಫುಡ್ ತಿಂದ್ರೂ ಅಲ್ಲ, ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇರೋದು ಅಗೇನ್ ಕಲ್ಮಶ ಆಗಿ ನಿನ್ನ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗೋ, ಒಬೆಸಿಟಿ ಆಗೋ, ಯೂರಿಕ್ ಆ್ಯಸಿಡ್ ಆಗೋ, ಇನ್ನೊಂದಾಗಿ ನೀನು ಟ್ರಬಲ್ ಕೊಡುತ್ತೆ. ಸೊ ಹಾಗಾಗಿ ಫಸ್ಟ್ ಯು ಶುಡ್ ಫೀಲ್ ದ ಸಲೈವ. ನಿಮ್ಗೆ ಹುಣಸೆ ಹಣ್ಣು ತೋರಿಸ್ತೀನಿ, ಏನನ್ಸುತ್ತೆ? ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಯಾಕೆ ಅಂದರೆ ನೀನು ಅದನ್ನು ನೋಡ್ತಾ ಇದೀಯ. ತುಂಬ ಜನ ಇವತ್ತು ಆಹಾರನ ನೋಡೋದೇ ಇಲ್ಲ. ಹೆಂಗಿರುತ್ತೆ ಅವ್ರು ಊಟ ಮಾಡೋದು? ಹಿಂಗೆ ತಿಂತಾರೆ, ಇಲ್ಲಾಂದರೆ ಟಿ ವಿ ರಿಮೋಟ್ ಇಟ್ಕೊಂಡು ಹಿಂಗೆ ತಿಂತಾರೆ. ಸೊ ನೀವು ಆಹಾರನ ನೋಡಿಲ್ಲ, ಆಹಾರನ ಪ್ರೀತಿ ಮಾಡಿಲ್ಲ, ಆಹಾರನ ಇಷ್ಟಪಟ್ಟಿಲ್ಲ ಅಂದರೆ ನಿಮ್ಮ ಸಲೈವ ಸೆಕ್ರೇಷನ್ ಕಡಿಮೆ ಆಗುತ್ತೆ. ಯಾವಾಗ ಸಲೈವ ಸೆಕ್ರೇಷನ್ ಜೊಲ್ಲು ಕಡಿಮೆ ಆಗುತ್ತೋ ನಿಮ್ಮ ಜೀರ್ಣಶಕ್ತಿನೂ ಕಮ್ಮಿ ಆಗುತ್ತೆ. ಸೊ ಈಗ ಮೋಸ್ಟ್ ಆಫ್ ದ ಪೀಪಲ್ ಹೇಗೆ ಮಕ್ಳಿಗೆ ಊಟ ಮಾಡಿಸೋದು ಅಂದರೆ ಮೊಬೈಲ್ ಕೊಟ್ಟೆ ಊಟ ಮಾಡಿಸೋದು, ಮೊಬೈಲ್ ಇಲ್ಲ ಅಂದರೆ ಊಟನೇ ಮಾಡಲ್ಲ ಅಂತ ಹೇಳ್ತಾರೆ. ಸೊ ದಟ್ಸ್ ವಾಟ್ ಮಾಲ್ ನ್ಯೂಟ್ರಿಷನ್ಸ್ ಇಸ್ ಹ್ಯಾಪ್ನಿಂಗ್. ಒಂದು ಊಟದಲ್ಲಿ ಪೋಷಕಾಂಶ ಇರಬೇಕು, ಆರ್ಗ್ಯಾನಿಕ್ ಆಗಿರಬೇಕು, ದೇಶಿ ತಳಿ ಇರಬೇಕು, ಒಳ್ಳೆಯದು. ಒಳ್ಳೆ ಆಹಾರ ಇರೋದ್ರ ಜೊತೆಗೆ ಅದನ್ನು ರೈಟ್ ವೇನಲ್ಲಿ ತಿನ್ನಬೇಕಲ್ವಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ವಾರ ಅಟ್ಲೀಸ್ಟ್ ಯಾವಾಗ ಸೇಮ್. ನನಗೆ ಯಾರು ಕೇಳ್ತಾರಲ್ಲ, ಸರ್ ಫ್ರೀ ಟೈಮಲ್ಲಿ ಏನು ಮಾಡ್ತೀರ ಅಂತ. ಮೋಸ್ಟ್ ಆಫ್ ದಿ ಟೈಮ್ ಫ್ರೀ ಟೈಮ್ ಸಿಗೋದು ಕಷ್ಟ, ಬಟ್ ಫ್ರೀ ಮಾಡ್ಕೋತೀನಿ ಒಂದೇ ಉದ್ದೇಶಕ್ಕೆ, ಹೊಲಕ್ಕೆ ಹೋಗೋಕ್ಕೆ. ಯಾಕೆ ಅಂತ ಕೇಳ್ತಾರೆ. ನಾನೇಂತಾಳೆ, ಏನು ಹೊಲ ಅಂತ ಬಿಡ್ಕಂತೀಯ ನೀನು ಅಂತ. ಯಾಕೆ ಅಂದರೆ ಮನುಷ್ಯನ ಜೀವನ ನಾವು 1000 ಕಥೆ ಹೇಳ್ಬೋದು, ಬಾಬಾ ಆಗ್ಬೋದು, ದೇವರಾಗ್ಬೋದು. ಫೈನಲ್ ಆಗಿ ಜೀವ ಹುಟ್ಟಿರೋದೇ
ಈ ಪಂಚಭೂತಗಳನ್ನು, ಈ ಪಂಚ ಸೆನ್ಸರ್ಸ್ ಅಂದರೆ 5 ಸೆನ್ಸರಿ ಆರ್ಗನ್ಸನ್ನು ನಾವು ಅನುಭವಿಸ್ಬೇಕು. ಟಚ್ ಮಾಡಬೇಕು, ನೋಡಬೇಕು, ಕೇಳಿಸ್ಕೋಬೇಕು. ಒಂದು ಇಂಪಾದ ಸಂಗೀತನ ಕೇಳಿಸ್ಕೊತೀವಿ, ಖುಷಿ ಕೊಡುತ್ತೆ. ಏನೋ ಲಕ್ಷ ಖರ್ಚು ಮಾಡ್ಕೊಂಡು ಎಲ್ಲೋ ಫಾರಿನ್ ಟ್ರಿಪ್ ಹೋಗ್ತೀವಿ, ಯಾಕೆ? ಜಸ್ಟ್ ನೋಡಾಕ್ತಾನೆ, ಬೇರೆ ಏನಿಲ್ಲ ಅಲ್ಲಿ. ಸೊ ಈ ಸೆನ್ಸರಿ ಆರ್ಗನ್ಸನ್ನು ಹುಟ್ಟಿದ ಮನುಷ್ಯ ಇಷ್ಟೇ, ವೆರಿ ಮೋಸ್ಟ್. ಒಂದು ಜೀವಿ ಆಗಿರ್ಬೋದು, ಮನುಷ್ಯ ಪ್ರಾಣಿಗಳಿಗೆ 5 ಸೆನ್ಸ್ ಇದ್ದಾವೆ, ಮನುಷ್ಯನಿಗೆ 6 ಇದೆ. ಅದು ಪ್ರಜ್ಞೆ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ತಪ್ಪು ಯಾವ್ದು ಸರಿ, ಅದು ತುಂಬ. 6th ಸೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಂಗಂತ ಈ 5 ಸೆನ್ಸನ್ನು ಬಿಟ್ಬಿಡ್ತೀಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. 5 ಸೆನ್ಸರಿ ಆರ್ಗನ್ಸ್. ಒಂದು ಚಿಕ್ಕ ನಾಯಿ ಮರಿ ಬಂತು, ಏನು ಅನಿಸುತ್ತೆ? ಮುಟ್ಟು ಮಾಡಬೇಕು, ಟಚ್ ಮಾಡ್ಕೋಬೇಕು, ಎತ್ಕೋಬೇಕು. ನನ್ನ ಮಗಳಂತೂ ಹಿಂಗೆ ಹೇಳ್ಕೊಂಬಿಡ್ತಾಳೆ ಎಲ್ಲ ನಾಯಿ ಮರಿಗಳನ್ನ. ಯಾಕೆ ಅಂದರೆ ದ ಟಚ್ ಮನುಷ್ಯನಿಗೆ ಅದು ಒಂದು ಬಯಕೆ, ಅದು ಒಂದು ಜೀವನದ ಒಂದು ಭಾಗ. ಅದೇ ಥರ ರುಚಿ. ನಾನು ಹೇಳ್ತೀನಲ್ಲ, ಡಯಟ್ ಯಾರಿಗೆ ಗೊತ್ತಾ? ಪೇಷಂಟಿಗೆ. ಅವಾಗ ತಿನ್ನು, ಇವಾಗ ತಿನ್ನು, ಇದು ತಿನ್ಬೇಡ, ಅದು ತಿನ್ಬೇಡ, ಅದೆಲ್ಲ ಪೇಷಂಟ್ಗಳಿಗೆ. ನಿನಗೆ ಜಠರಾಗ್ನಿ ಸ್ಟ್ರಾಂಗ್ ಇತ್ತಾ, ಯಾವುದನ್ನು ಏನಾದ್ರು ತಿನ್ಬೋದು. ಐ ಲವ್ ಫುಡ್, ಚೆನ್ನಾಗಿ ತಿನ್ಬೇಕು. ನಾನೇನು ಮಾಡ್ತೀನಿ, ಚೆನ್ನಾಗಿ ತಿನ್ಬೇಕಂದ್ರೆ ಜಠರಾಗ್ನಿ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಆಗಬೇಕಂದ್ರೆ ನಿನ್ನ ಜಠರಾಗ್ನಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸನ್ಲೈಟ್. ಸೊ ಯಾವಾಗ ನೀನು ನಿನ್ನ ದೇಹನ ಬಿಸಿಲಿಗೆ ಒಡ್ಡುತ್ತೀಯೋ ಜಠರಾಗ್ನಿ ಝೀ ಅಂತ ರೈಸ್ ಆಗುತ್ತೆ. ಸೊ ನಾನು ಯಾವಾಗ ಸುಮ್ಮನೆ ನೀರು ಕಟ್ಟೋದಕ್ಕೆ ಹೊಲದಲ್ಲಿ ಹಿಂಗೆ ಹೋಗಿ ಬರ್ತೀನಲ್ವ, ಕೆಲಸ ಮಾಡೋರು ಇದ್ದಾರೆ, ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ. ಸೊ ಒಂದು 2-3 ಗಂಟೆ ಕೆಲಸ ಮಾಡಿ ಮನೆಗೆ ಬಂದರೆ ನೀನು ತಿನ್ನೋ ಅದೇ ಅನ್ನನ, ಅದೇ ಉಪ್ಸಾರು, ಅದೇ ಬಸ್ಸಾರು ತುಂಬ ರುಚಿ ಕಾಣಿಸುತ್ತೆ. ಯು ಎಂಜಾಯ್ ದ ಫುಡ್. ತಿನ್ನಬೇಕು, ನಾನು ಅದು ತಿನ್ನಬೇಕು, ಇದು ತಿನ್ಬೇಕಂತ ತಿಂತೀಯ. ಹಸುವಿರುತ್ತೆ, ಊಟದ ಮೇಲೆ ಇಷ್ಟ. ಇಟ್ಸ್ ಅ ವೇ ಆಫ್ ಎಂಜಾಯಿಂಗ್ ಲೈಫ್. ಊಟ ತಿನ್ನೋದು ಒಂದು ಖುಷಿ ಕೊಡ್ಬೇಕು ನಿನಗೆ. ಆವಾಗ ಮಾತ್ರ ನಿನ್ನ ದೇಹ ಒಂಥರ ಶಕ್ತಿಯಾಗಿರುತ್ತೆ. ಅಯ್ಯೋ ಟೈಮ್ ಆಯಿತು, ನನಗೇನೋ ಸುಸ್ತಾಗುತ್ತೆ, ಅದಕ್ಕೆ ತಿನ್ಬೇಕಂತ ತಿಂತಾರಲ್ಲ, ಅವರೆಲ್ಲ ಪೇಷಂಟೇ. ಡಯಟ್ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ? ನೀವು ಹೇಳ್ತಿದ್ದೀರಾ ಹಸುವಾಗಿ ಊಟ ತಿನ್ಬೇಕು ಅಂತ ಹೇಳ್ತಿದ್ದೀರಾ, ಮತ್ತೆ ಪ್ರಾಪರ್ ಈಗ ಹೇಳಿದ್ರಿ ನಿಮಗೆ ಚೆನ್ನಾಗಿ ಡೈಜೆಷನ್ ಚೆನ್ನಾಗಿದೆ ಅಂದರೆ ಏನು ತಿಂದ್ರೂ ಕೂಡ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ. ಬಟ್ ಸ್ಪೆಸಿಫಿಕ್ ಆಗಿ ನಾವು ಆ ಫುಡ್ ತಿನ್ಬೇಡಿ, ಈ ಫುಡ್ ತಿನ್ಬೇಡಿ, ಅಲ್ಲಿ ತಿನ್ಬೇಡಿ, ಇಲ್ಲಿ ತಿನ್ಬೇಡಿ ಅದು ಹೇಳ್ತೀನಲ್ಲ, ಅದೆಲ್ಲ ಪೇಷಂಟ್ಗಳಿಗೆ. ಓಕೆ, ನಾನು ಎಲ್ಲಿವರೆಗೂ ನನ್ನ ಜಠರಾಗ್ನಿ ಸ್ಟ್ರಾಂಗ್ ಇರುತ್ತೋ ನಾನು ರೂಲ್ಸ್ ಅಪ್ಲಿಕೇಬಲ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಪೇಷಂಟ್ಗಳಿಗೆ ಹೇಳ್ತೀವಿ ಸಂಜೆ 5 ಗಂಟೆ ಮೇಲೆ ತಂಪಾಗಿರೋದೇನು ತಿನ್ನಬೇಡಿ ಅಂತ. ಯಾಕೆ? ಅವ್ರ ಜಠರಾಗ್ನಿ ಆಲ್ರೆಡಿ ಮಂದಾಗಿರುತ್ತೆ. ಇಂಡೈಜೆಷನ್ನು, ಎಸಿಡಿಟಿ, ಬ್ಲಡ್ ಶುಗರು, ಒಬೆಸಿಟಿ, ಕೊಲೆಸ್ಟ್ರಾಲ್ ಎಲ್ಲ ಇರ್ತವೆ. ಯಾಕೆ? ತಿಂದಿದ್ದು ಜೀರ್ಣ ಆಗ್ತಿಲ್ಲ. ಜಠರಾಗ್ನಿ ಮಂದ ಇರೋರಿಗೆ ಈವ್ನಿಂಗ್ ಟೈಮ್ ಹಸಿ ತರಕಾರಿ ತಿಂದೆ, ಹಣ್ಣು ತಿಂದೆ, ಮಜ್ಜಿಗೆ ಕುಡಿದೆ, ಐಸ್ ಕ್ರೀಮ್ ತಿಂದೆ ಅಂದರೆ ಜಠರಾಗ್ನಿ ಇನ್ನೂ ಮಂದ ಆಗುತ್ತೆ, ಬಾಡಿ ಇನ್ನೂ ವೀಕ್ ಆಗುತ್ತೆ. ಸ್ಟ್ರಾಂಗ್ ಇರೋ ಹುಡುಗ ಬಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಕೆಲಸ ಮಾಡೋದು ಬಂದ್ಬಿಟ್ಟು ರಾತ್ರಿ 12 ಗಂಟೆಗೆ ಬಿರಿಯಾನಿ ತಿನ್ನಲ್ಲ ಅಂದರೆ ತಿನ್ನು ಅಂತೀನಿ ನಾನು. ಐಸ್ ಕ್ರೀಮ್ ತಿನ್ಬೇಕು ರಾತ್ರಿ 10 ಗಂಟೆಗೆ ಅಂದರೆ ತಿನ್ನು ಅಂತೀನಿ. ಯಾಕೆ ಹೇಳಿ? ಅವ್ರಿಗೆ ಕರಗಿಸೋ ಗುಣ ಇರುತ್ತೆ, ಸೊ ದೇಹದಲ್ಲಿ ಅಷ್ಟು ಎನರ್ಜಿ ಇರುತ್ತೆ. ತುಂಬ ಜನ ಹೇಳ್ತಾರೆ ಬಸವರಾಜ್ ಸರ್ ಹತ್ರ ಹೋದ್ರೆ ತುಂಬ ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ. ರಿಸ್ಟ್ರಿಕ್ಷನ್ ನೀವು ವೀಕ್ ಇರೋ ತನಕ. ಒನ್ಸ್ ಯು ಆರ್ ಸ್ಟ್ರಾಂಗ್ ಎಲ್ಲ ತಿನ್ನಿ. ನಾನು ಹೇಳೋದಿಷ್ಟೇ, ಬಿ ಸ್ಟ್ರಾಂಗ್, ಡೂ ರಾಂಗ್ ಥಿಂಗ್ಸ್. ನೀವು ಸ್ಟ್ರಾಂಗ್ ಆಗಿ ತಪ್ಪು ಮಾಡಿ ನಿನ್ನ ದೇಹ ಸರಿ ಮಾಡ್ಕೊಳ್ತೈತೆ. ವೀಕಾಗಿ ತಪ್ಪು ಮಾಡಬೇಡಿ, ತುಂಬ ಬೆಲೆ ಕಟ್ಟಬೇಕಾಗತ್ತೆ. ಯಾರೋ ಮನೆ ಪೇಷಂಟ್ ಬಂದಿದ್ದ, ಒಂದು 6-7 ವಾರ ಟ್ರೀಟ್ಮೆಂಟ್ ಕೊಟ್ಟೆ, ಬ್ಲಡ್ ಶುಗರೇ ಕಮ್ಮಿ ಆಗ್ತಿಲ್ಲ. ನಾರ್ಮಲ್ 2-3 ವಾರಕ್ಕೆ ತುಂಬ ಜನಕ್ಕೆ ನಾವು ಬ್ಲಡ್ ಶುಗರ್ ಕಡಿಮೆ ಆಗೋದು ಸಾಮಾನ್ಯವಾಗಿ ನೋಡ್ತೀವಿ. ನಾನು ಏನು ತಿಂತಿ, ಏನು ಕುಡಿತಿ, ಎಷ್ಟು ತಿಂತಿ ಅಂದ. ಎಲ್ಲ ಚೆನ್ನಾಗೆಲ್ಲ ಹೇಳ್ದ. ರಾತ್ರಿ ಬೆಳಿಗ್ಗೆಯಿಂದ ಹೇಳ್ಕೊಂಬಂದೆ, ರಾತ್ರಿ ಬಂದ. ರಾತ್ರಿ ಒಂದಿಷ್ಟು 90 ಅಲ್ಲ, ಹಾಲು ಕುಡಿದು ಮಲ್ಕೋತೀನಿ ಅಂದ. ಸೊ ಹಾಲನ್ನು ಜೀರ್ಣ ಮಾಡೋ ಶಕ್ತಿ ಇಲ್ಲ ಆ ಅಪ್ಪನಿಗೆ. ಸೊ ಅದಕ್ಕೆ ಬ್ಲಡ್ ಶುಗರ್ ಕಮ್ಮಿ ಆಗ್ತಿಲ್ಲ. ಹಾಲು ಬಿಡಪ್ಪ ಸರಿ ಹೋಗುತ್ತಂದೆ. ನೆಕ್ಸ್ಟ್ ವೀಕ್ ವಾಪಸ್ ಬಂದ ರಿಪೋರ್ಟ್ ತಗೊಂಡು, ಸರ್ ಚೆನ್ನಾಗಿದ್ದೀನಿ ಅಂತ. ಶುಗರ್ ಕಡಿಮೆ ಆಗಿದೆ ಅಂದರೆ ಒಂದು ಹಾಲು ಅಂದರೆ ಅದು ನೈಸರ್ಗಿಕವಾಗಿ ನಾಟಿ ಹಸುದ ಹಾಲಾದರೆ ಓಕೆ, ನಾಟಿ ಎಮ್ಮೆದ ಹಾಲಾದರೆ ಓಕೆ. ಬಟ್ ನೀವು ಕುಡಿಯೋ ಹಾಲು ಅದು ತುಂಬ ಸ್ಟೋರಿ ಇದೆ ಅದ್ರ ಮುಂದೆ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಅರ್ಧ ಎಕರೆ ಹುಲ್ಲು ಹಾಕಿದ್ದಾರೆ. ವಾರ ಯೂರಿಯಾ ಹಾಕ್ತಾರೆ ಅದಕ್ಕೆ.
ಅದರಿಂದನೇ ಬೆಳೆಯೋದು ಅದು. ಅದೇ ಇವಾಗ ನಮ್ಮ ಮನೇಲಿ ಹಸು ಇತ್ತು, ನಾವು ಹುಡುಗರು ಇರಬೇಕಾದ್ರೆ ನಾನಾ ಜಾತಿ ಹುಲ್ಲು ತಿಂದು ಮನೆಗೆ ಬರೋದು. ಅದ್ರದ್ದು ಒಂದೊಂದು ಸತಿ ಗಂಜಲ ಹಿಡ್ಕೊಂಡು ನಮ್ಮಮ್ಮ ಕೊಡೋರು, ಒಳ್ಳೆಯದು ತಗೊಳ್ಳಿ ಅಂತ. ಇವಾಗ ಅದೇ ಹುಲ್ಲನ್ನು ಮೂರಪ್ಪತ್ತು ತಿನ್ನುತ್ತೆ. ಅದು ಈ ಕಡೆಯಿಂದ ಆ ಕಡೆ 100 ಮೀಟ್ರ್ ಆಡಾಡೋದಿಲ್ಲ. ದ ಕ್ವಾಲಿಟಿ ಆಫ್ ದಿ ಮಿಲ್ಕ್ ಈಸ್ ಗೋಯಿಂಗ್ ಡೌನ್. ಮಿಲ್ಕ್ದು ಕ್ವಾಲಿಟಿ ಇಲ್ಲ. ಹೋಗಿ ಹೆಂಗೋ ಬಂದಿದೆ ಅದನ್ನಾದ್ರೂ ತಿನ್ನೋಣಂತೆ, ಅದನ್ನು ನೆಟ್ಟಿಗೆ ತಂದು ಕೊಡಲ್ಲ. ಅದರಲ್ಲಿರೋ ಕೊಬ್ಬು ತೆಗೆದು ಅದರಲ್ಲಿರೋ ಎಲ್ಲ ತೆಗೆದುಬಿಟ್ಟು ತಂದು ಕೊಡ್ತಾರೆ. ಯಾವುದೇ ಒಂದು ಆಹಾರ ಸಪ್ರೇಟ್ ಮಾಡಿದ್ರೆ ಜೀರ್ಣ ಆಗಲ್ಲ. ಅದನ್ನೇ ನಾವು ರಿಫೈನ್ಡ್ ಅಂತೀವಿ. ರಿಫೈನ್ಡ್ ಆಯಿಲ್, ಅದರಲ್ಲಿರೋ ವ್ಯಾಕ್ಸ್ ತೆಗಿತೀರ, ಅದು ಜೀರ್ಣ ಆಗಲ್ಲ. ಒಂದು ಜಸ್ಟ್ ಅಕ್ಕಿ ತಗೊಳ್ಳಿ, ಅದ್ರ ಮೇಲೆ ಪ್ರೋಟೀನ್ ಫ್ಯಾಟ್ ಲೇಯರ್ ಇರುತ್ತೆ, ಅದನ್ನು ತೆಗೆದ್ರಾ ಅದು ಜೀರ್ಣ ಆಗಲ್ಲ. ಅದೇ ಥರ ಮೊಟ್ಟೆ, ಕೆಲವರು ಎಗ್ ವೈಟ್ ಮಾತ್ರ ತಿಂತೀವಿ ಅಂತಾರೆ, ಅದ್ರೂ ಜೀರ್ಣ ಆಗಲ್ಲ. ಇನ್ನು ಕೆಲವರು ಹೇಳ್ತಾರೆ ಪ್ಯಾಕೆಟ್ ಫುಡ್, ಅದನ್ನು ಅಷ್ಟೇ ಸಪ್ರೇಟ್. ನೀವೇನಾದ್ರು ತಿನ್ನಿ, ಸಪ್ರೇಟ್ ಮಾಡಿ ತಿನ್ನಬೇಡಿ. ಆ ನೇಚರ್ ಹಂಗೆ ಕೊಟ್ಟಿರುತ್ತೆ. ಎಗ್ ವೈಟ್ ಜೀರ್ಣ ಆಗ್ಬೇಕಂದ್ರೆ ಎಲ್ಲ ಇರಬೇಕು ಅಂತ. ಆ ಒಂದು ಸಾಮಾನ್ಯ ಜ್ಞಾನನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಈಗ TM ಕೋರ್ಸ್ ಅಂತ ತಗೊಂಡ್ರೆ, ರೀಸೆಂಟ್ ಆಗಿ ಒಬ್ರು ಲಂಗ್ ಕ್ಯಾನ್ಸರ್ ಪೇಷಂಟ್ ಬಂದಿದ್ರು. ಸೊ ನೀವು ಅವರಿಗೆ ಟ್ರೀಟ್ ಮಾಡಿದ್ರಿ, ಸೊ ಬೆಟರ್ ಚೇಂಜಸ್ ಆಯ್ತು. ಅವರು TM ಕೋರ್ಸ್ಗೆ ಜಾಯ್ನ್ ಆದ್ರು. ಸೊ ಅದ್ರ ಬಗ್ಗೆ ನಂಗೆ ಒಂದಷ್ಟು ಹೇಳಿ ಸರ್. ನಿಮಗೆ ಡೌಟ್ ಇರುತ್ತಲ್ಲ, ಇನ್ನು ಸಾಯೋ ಮೂಮೆಂಟ್ ಮೇಲೆ ಕೋರ್ಸ್ ಯಾಕೆ ಇದೆ ಅವರಿಗೆ. ಸೊ ಲಂಗ್ ಕ್ಯಾನ್ಸರ್ ಇದ್ದು ಅವ್ರು ಎಷ್ಟು ದಿನ ಬದುಕ್ತಾರೆ ಸೀರಿಯಸ್ಲಿ ಅವರಿಗೆ ಗೊತ್ತಿಲ್ಲ. ಬಟ್ ಅವ್ರ ಚೇಂಜಸ್ ಆಗಿ ಈಗ ನಾನು TM ಕೋರ್ಸ್ ನ ಕಲಿಬೇಕು, ನಾನೊಂದಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಇಲ್ಲ, ಒಳ್ಳೇದು ಮಾಡೋದು ಓಕೆ ಫೈನ್, ಅದು ಒಳ್ಳೇದು, ಅದು ಮನುಷ್ಯನ ಗುಣ. ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಕೋರ್ಸು ಹುಟ್ಟೋರಿಗೂ ಬೇಕು, ಸಾಯೋರಿಗೂ ಬೇಕು. ನಿಮ್ಮ ಮನೇಲಿ ಒಂದು ಮಗು ಹುಟ್ಟಿದೆ ಅಂದರೆ TM ಕೋರ್ಸ್ ಕಲೀಲೇಬೇಕು ನೀವು. ಯಾಕೆ ಹೇಳಿ? ಆ ಮಗುನ ಡಾಕ್ಟ್ರ್ ತಗ ಕರ್ಕೊಂಡು ಹೋಗ್ಬಾರ್ದು, ಔಷಧಿ ಕೊಡಬಾರ್ದು. ಆ ಮಗು ಆರೋಗ್ಯವಾಗಿ ಬೆಳಿಬೇಕು, ದಷ್ಟಪುಟ್ಟವಾಗಿ ಬೆಳಿಬೇಕಾದ್ರೆ ಏನು ತಿನ್ನಿಸ್ಬೇಕು, ಏನು ತಿನ್ನಬಾರ್ದು ಅಂದರೆ ಸಾಮಾನ್ಯ ಜ್ಞಾನ ಬೇಕಲ್ಲ. ಸುಮ್ಮನೆ ಯಾವುದೋ ವೀಡಿಯೋ ನೋಡಿಬಿಟ್ಟು ಚಾಕ್ಲೇಟ್ ಕೊಡಬಾರ್ದು ಅಂದರೆ ನನ್ನ ಮಗಳಿಗೆ ದಿನ ಚಾಕ್ಲೇಟ್ ಕೊಡ್ತೀನಿ, ಚೆನ್ನಾಗಿದ್ದಾಳೆ. ಬಟ್ ನಾವು ಮಗುನ ಹೇಗೆ ಇಡಬೇಕು, ಎಷ್ಟು ಸೂರ್ಯನ ಬಿಸಿಲಿಗೆ ಎಕ್ಸ್ಪ್ಲೋರ್ ಮಾಡಬೇಕು, ಎಷ್ಟು ಆ ಪಂಚಭೂತಗಳಿಗೆ ಯಾವ ಥರ ಎಕ್ಸ್ಪ್ಲೋರ್ ಮಾಡಬೇಕು, ಆ ಬಾಡಿ ಇಮ್ಯುನಿಟಿನ ಯಾವ ಥರ ರೈಸ್ ಮಾಡಬೇಕು, ಅವೆಲ್ಲ ತುಂಬ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಯಾವ ಮನೆಯಲ್ಲೇ ಆದರೂ ಮಗು ಹುಟ್ಟಿದೆ ಅಂದರೆ TM ಕೋರ್ಸ್ ಬೇಕು. ನಾನು ಗ್ಯಾರಂಟಿ ಹೇಳ್ತೀನಿ, ಯಾರು TM ಕೋರ್ಸ್ ಜಾಯಿನ್ ಆಗ್ತಾರೋ ಅವ್ರ ಮಗು ಡಾಕ್ಟ್ರ್ ನೋಡಲ್ಲ. ನಾನೇ ಎಕ್ಸಾಂಪಲ್ ಅದಕ್ಕೆ. ನಮ್ಮ ಮನೇಲಿ 1 ಡಜನ್ ಮಕ್ಕಳಾಗಿದ್ದಾರೆ, ಯಾರೂ ಡಾಕ್ಟ್ರ್ ನೋಡಿಲ್ಲ. ಸೀರಿಯಲಲ್ಲಿ ಮೂವೀಸ್ನಲ್ಲಿ ಮಾತ್ರ ನನ್ನ ಮಗು ಡಾಕ್ಟ್ರ್ ನೋಡೋದು. ದಟ್ಸ್ ಹೌ ಇಟ್. ಅದೇ ಥರ ಯಾರ ಮನೆಯಲ್ಲಾದರೂ ಗಂಭೀರ ಕಾಯಿಲೆ ಇದೆ, BP, ಶುಗರು, ಕ್ಯಾನ್ಸರು, ಬ್ಯಾಕ್ ಪೇನು, ಗಂಭೀರ ಕಾಯಿಲೆಗಳಿದೆ, ಅವರು ಮೆಡಿಕಲ್ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅವರಿಗೆ ಈ TM ಕೋರ್ಸ್ ಬೇಕು. ಈ TM ಕೋರ್ಸ್ ಮಾಡಿದ್ರೆ ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ 90% ಕಮ್ಮಿ ಆಗುತ್ತೆ. ಪೇನ್ ಕಿಲ್ಲರ್ ತೊಗೊಳಲ್ಲ, ಇಂಡೈಜೆಷನ್ ಮಾತ್ರೆ ತೊಗೊಳಲ್ಲ, ಮತ್ತು ನರ್ವಸ್ ಪ್ರಾಬ್ಲಮ್ ಮಾತ್ರೆ ತೊಗೊಳಲ್ಲ, ಆ್ಯಂಟಿ ಇನ್ಫ್ಲಮೇಷನ್ ಮಾತ್ರೆ ತೊಗೊಳಲ್ಲ. ಯಾಕಂದರೆ ಎಲ್ಲದಕ್ಕೆ ನಿನಗೆ ಪಾಯಿಂಟ್ ಗೊತ್ತಿರುತ್ತೆ, ಹೆಂಗೆ ಟ್ರೀಟ್ ಮಾಡ್ಕೋಬೇಕಂತ, ಕಲರ್ ಥೆರಪಿ ಪಾಯಿಂಟ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಹುಟ್ಟೋ ಮನೆಯಲ್ಲೂ ಬೇಕು, ಸಾವನ್ನ ಡಿಲೇ ಮಾಡ್ಬೇಕಂದ್ರೂ ಬೇಕು. ಬಟ್ ಅವ್ರು ಬಂದು ನಿಮಗೆ ಅಪ್ರೋಚ್ ಮಾಡಿದಾಗ ಹೇಗೆ ಅನ್ನಿಸ್ತು? ನಾನು ಕೂಡ TM ಕೋರ್ಸ್ ತಗೋತೀನಿ ಸರ್ ಅಂದಾಗ ನನಗೆ ಗೊತ್ತು, ನೀವು ಒಬ್ಬ TM ಕೋರ್ಸ್ ತಗೋತಾನಂದರೆ ಅವನೇನು ಹೇಳೋದು ಬೇಡ, ಯಾಕೆ ತಗೋತಾನೆ ಅಂತ ನನಗೆ ಗೊತ್ತು. ಯಾಕಂದರೆ ಇಲ್ಲಿ ನಾನು ಮಾತಾಡ್ತಾ ಇಲ್ಲ, ನನ್ನ ರಿಸಲ್ಟ್ ಮಾತಾಡ್ತಿದೆ. ಇವತ್ತು ಬಸವರಾಜ ಪ್ರತಿ ಹಳ್ಳಿ ತಲುಪ್ತಾ ಇದ್ದಾನಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ, ಇಟ್ಸ್ ಬಿಕಾಸ್ ಆಫ್ TM. ಹಾಗಾಗಿ ಇವತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ತಾಲೂಕು, ಎಲ್ಲ ಡಿಸ್ಟಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರು ಆ ರೇಂಜಿಗೆ ಪ್ರಾಕ್ಟೀಸ್ ಮಾಡಲಿ ಅಂತಲೇ ನಾವು ಅವ್ರಿಗೆ ಡೀಪ್ ಟ್ರೈನಿಂಗ್ ಕೊಟ್ಟಿರೋದು. ಯೂಟ್ಯೂಬಲ್ಲಿ ನಿಮ್ಮ ಸುಮಾರು ವಿಡಿಯೋಸ್ನ ನೋಡಿ ಕಲರ್ನ ಅಪ್ಲೈ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನೀವೇನಂತ ಹೇಳ್ತೀರಾ? ಸೂಪರ್. ಇಲ್ಲೇನು ಕಳ್ಕೊಳೋದೇನಿಲ್ಲ, ನೋ ಸೈಡ್ ಎಫೆಕ್ಟ್, ನಥಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಈ ಬಿಸಿಲು ಕಾಲ, ಓಕೆ, ನಿದ್ದೆ ಬರ್ತಾ ಇಲ್ಲ, ತಲೆನೋವು, ಇಲ್ಲ ಏರ್ ಫಾಲು, ಇಲ್ಲ ಅಂತಂದ್ರೆ ಏನಾಗಿ ಬಾಡಿ ಹೀಟಾಗಿ ಯೂರಿನ್ ಬರ್ನಿಂಗ್ ಆಗ್ತಿದೆ, ಒಂದೇ ಕಲರ್, ಜಸ್ಟ್ ಗ್ರೀನ್ ಕಲರ್ ಎಡಗೈ ತೋರು ಬೆಳಗ್ಗೆ ಹಚ್ಕೊಂಡ್ರೆ ಆಯಿತು. 3 ದಿನ ಹಚ್ಕೊಳ್ಳಿ, ರಿಸಲ್ಟ್ ಸೂಪರ್ ಇರುತ್ತೆ. ರಿಸಲ್ಟ್ ಬಂದಿಲ್ಲ, ಈ ಪೆನ್ನೇ ಈ ಕಲರ್ನೇ ಮರ್ತುಬಿಡಿ, ಕಳ್ಕೊಳ್ಳೋದೇನಿದೆ ಇಲ್ಲಿ, ಸಿಂಪಲ್ ಅಲ್ವಾ? ಬಟ್ ನಾನು ಹೇಳ್ತಾ ಇದ್ದೇನೆ, 10ರಲ್ಲಿ 9 ಜನಕ್ಕೆ ರಿಸಲ್ಟ್ ಬರುತ್ತೆ. ಒಬ್ಬರಿಗೆ ಇಬ್ಬರಿಗೆ ರಿಸಲ್ಟ್ ಬಂದಿಲ್ಲ ಅಂತಂದರೆ ಆ ಕಲರ್ ಥೆರಪಿ TM ಕೋರ್ಸ್ ವರ್ಕ್ ಆಗಲ್ಲ ಅಂತಲ್ಲ, ಅವ್ರಿಗೆ ಇನ್ನೊಂದೇನೋ ಬೇರೆ ಕಾರಣ ಇರುತ್ತೆ.
ಅವಾಗ ಅವ್ರು ಈಲರ್ ಹತ್ರ ಹೋದಾಗ ಇಲ್ಲ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ವಿಲ್ ಡಯಾಗ್ನೈಸ್ ತರೋಲಿ ಯಾಕೆ ಒಬ್ರಿಗೆ ಇಬ್ಬರಿಗೆ ರಿಸಲ್ಟ್ ಬಂದಿಲ್ಲ ಅಂತ ಅವ್ರಿಗೂ ರಿಸಲ್ಟ್ ಕೊಡ್ತೀವಿ. ಇವಾಗ ಸುಮಾರು ಜನದ ಕ್ವಶನ್ ಆಗಿರುತ್ತೆ, ನಮಗೆ ಬಸವ ಅಕ್ಯೂ ಅಕಾಡೆಮಿ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಇಲ್ಲ, ಸೊ ನಿಮ್ಮ ಕ್ಲಿನಿಕ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆ ಥರದ್ದೆಲ್ಲ ಕ್ವಶನ್ಸ್ ಇದೆ, ಅದಕ್ಕೆಲ್ಲ ನೀವೇನು ಆನ್ಸರ್ ಕೊಡ್ತೀರಾ? ತುಂಬ ಜನ ಕ್ಲಿನಿಕ್ ಎಲ್ಲಿದೆ ಅನ್ನಂತ ಫೋನ್ ಮಾಡ್ತಾರೆ, ಪಾಪ ದಣ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೌಮ್ಯ ಸುಮಾ ಅವರೆಲ್ಲ. ಕ್ಲಿನಿಕ್ ಎಲ್ಲಿದೆ, ಕ್ಲಿನಿಕ್ ಯಾವಾಗ ಓಪನ್ ಇರುತ್ತೆ, ಕ್ಲಿನಿಕಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ, ಅದೆಲ್ಲವುದು ನಮ್ಮ ಯೂಟ್ಯೂಬಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಜಸ್ಟ್ ಗೂಗಲಲ್ಲಿ ಬಸವ ಅಕಾಡೆಮಿ ಅಡ್ರೆಸ್ ಅಂತ ಹೊಡೆದ್ರೆ ಬರುತ್ತೆ. ಅದಕ್ಕೆ ಯಾಕೆ ಫೋನ್ ಮಾಡ್ತೀರಾ? ನಾವು ಯಾವತ್ತಾರ ಹಾಲಿಡೇ ಮಾಡಿದ್ರೆ ಗೂಗಲಲ್ಲಿ ಹಾಲಿಡೇ ಅಂತ ಇರುತ್ತೆ. ಓಕೆ, ಜಸ್ಟ್ ಬನ್ನಿ, ಅದ್ಭುತವಾದ ಹೀಲರ್ಸ್ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಟ್ರೀಟ್ಮೆಂಟ್ ನಿಮ್ಗೆ ವರ್ಕ್ ಆಯ್ತಾ, ನೆಕ್ಸ್ಟ್ ಟೈಮಿಂದ ನೀವೇ ಕಲೀರಿ, ನೀವೇ ಮಾಡಿ. ತುಂಬ ಜನ ಅಂದರು ಸರ್ ನಿಮ್ಮ ಫೀಸ್ ಜಾಸ್ತಿ ಇದೆ ಸರ್ ಅಂತ. ಒಪ್ಕೋತೀನಿ, ನೀವು ಅಲ್ಲಿ ಡಯಾಗ್ನೋಸಿಸಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಮೆಡಿಸಿನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಡಾಕ್ಟ್ರ್ ಫೀಸು ಕೊಡಬೇಕು, 4-5 ಇರ್ತಾವೆ, ಇಲ್ಲಿ ಒಂದೇ. ಸೊ ಇಲ್ಲಿನೂ ಒಬ್ಬರು ಇಬ್ಬರು ಅಲ್ಲ, ಈ ಕಂಪ್ನಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರು 50 ಜನ ಇದ್ದಾರೆ, ಅವರು ಇದನ್ನು ನಂಬ್ಕೊಂಡೇ ಇದ್ದಾರೆ. ಓಕೆ, ಸೊ ನಿಮಗೆ ಈಲಾರಿಗೆ ಕೊಡೋ ದುಡ್ಡು ಯಾವತ್ತಿಗೂ ನಾನು ಐ ವೋಂಟ್ ಅಗ್ರಿ, ಇಟ್ ಈಸ್ ಮೋರ್ ಆರ್ ಲೆಸ್. ರೂಟ್ ಕಾಸಿಂದ ವಾಸಿ ಮಾಡ್ತಾರಲ್ವಾ. ಸೊ ಹಾಗಾಗಿ ಮೇ ಬಿ ನನ್ನ ಸ್ಟೂಡೆಂಟ್ಸೇ, ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ನನಗಿಂತ ಜಾಸ್ತಿ ಫೀಸ್ ತೊಗೋತಾರೆ, ಬಟ್ ನಾವು ಕಡಿಮೆನೂ ತೊಗೋತೀವಿ. ನಾರ್ಮಲ್ ತುಂಬ ಜನ ಇವರು ಮನೆ ಕೆಲಸದವ್ರು ಬರ್ತಾರೆ, ಆಟೋ ಡ್ರೈವರ್ಸ್ ಬರ್ತಾರೆ, ಅವ್ರು ಕೇಳೋದೇ ಇಲ್ಲ, ಕೊಟ್ಟಷ್ಟೇ ತಗೋತೀವಿ. ಇಲ್ಲಿ ಫೀಸು ಅನ್ನೋದು ನಿಮಗೊಂದು ರೆಸ್ಪಾನ್ಸಿಬಿಲಿಟಿಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಲೇ ಹೊರತು ಅದೇ ನಮ್ಮ ಇದಲ್ಲ. ನೆಕ್ಸ್ಟ್ ಬಂದು ನೀವೀಗ ಸೀಡ್ ಥೆರಪಿ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿತ್ತು ಜನಕ್ಕೆ. ಅಂದರೆ ಕೇಳ್ತಿರ್ತಾರೆ ಜನ, ಒಂದು ಬಟಾಣಿ ಹಾಕೊಳ್ಳೋದ್ರಿಂದ ಹೇಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ, ಸೊ ಬಟಾಣಿಗೂ ಬ್ಯಾಕ್ ಪೇನಿಗೂ ಏನು ಸಂಬಂಧ ಅಂತ ಕೇಳ್ತಾರೆ ಸರ್. ಇಲ್ಲ, ಬಟಾಣಿ ಆಗಲಿ ತೊಗರಿ ಕಾಳಾಗಲಿ, ಇಟ್ ಈಸ್ ನಾಟ್ ಅಬೌಟ್ ಸೀಡ್ ಅಲ್ಲ, ಇಟ್ಸ್ ಅ ರಿಫ್ಲೆಕ್ಸಾಲಜಿ. ಇದು ದೇಹದ ರಿಫ್ಲೆಕ್ಸ್, ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ, ಇವೆರಡು ಕಾಲು, ಇವೆರಡು ಕೈ, ಇದು ದೇಹದ ಮುಂಭಾಗ ಹಿಂಭಾಗ. ಈಗ ಸೊಂಟ ನೋವು ಬಂತಂದರೆ ಇದು ಲಂಬರ್ ರಿಫ್ಲೆಕ್ಸ್, ಸೊಂಟದ ರಿಫ್ಲೆಕ್ಸ್. ನೀವು ಇದಕ್ಕೆ ಪ್ರೆಷರ್ ಕೊಟ್ಟರೆ ಸಾಕು, ವಾಸಿ ಆಗಿಬಿಡ್ತೀರ. ನೀವು ಕಂಟಿನ್ಯೂಸ್ ಪ್ರೆಷರ್ ಕೊಡೋಕ್ಕಾಗಲ್ಲ, ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಮ್ಯಾಗ್ನೆಟು ಇಲ್ಲ ಸೀಡನ್ನ ಹಾಕ್ತೀವಿ, ಅಷ್ಟೇ ಉದ್ದೇಶ. ಸೀಡನ್ನೇ ಯಾಕೆ ಚೂಸ್ ಮಾಡ್ಕೋತೀರಾ, ಮ್ಯಾಗ್ನೆಟನ್ನೇ ಯಾಕೆ ಚೂಸ್ ಮಾಡ್ಕೋತೀರಾ ಅಂದರೆ ಅದರಲ್ಲಿ ಒಂದು ಎನರ್ಜಿ ಇರುತ್ತೆ. ಮ್ಯಾಗ್ನೆಟಲ್ಲಿ ಸೌತ್ ಪೋಲ್ ನಾರ್ತ್ ಪೋಲ್ ಅಂತ ಇರುತ್ತೆ, ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಎಮಿಟ್ ಆಗ್ತಿರುತ್ತೆ, ಅದು ನಿಮ್ಮನ್ನು ವಾಸಿ ಮಾಡುತ್ತೆ. ಅದೇ ಸೀಡಲ್ಲಿ ಆ ಸೀಡಿಂದ ಮರ ಆಗುತ್ತೆ, ಸಸ್ಯ ಆಗುತ್ತೆ, ಅದರಲ್ಲಿ ಒಂದು ಶಕ್ತಿ ಇರುತ್ತೆ. ಅದನ್ನು ನಾವು ಅಪ್ಲೈ ಮಾಡಿದಾಗ ಅದು ಒಂದು ಎನರ್ಜಿನ ಎಮಿಟ್ ಮಾಡುತ್ತೆ. ಸೊ ದಟ್ ವಿಲ್ ಹೀಲ್. ಓಕೆ, ಸೊ ಹಾಗಾಗಿ ನಾವು ಅನ್ಕೋತೀವಿ ಒಂದು ಮೆಂತೆಕಾಳು ಹಾಕಿದರೆ ಒಂದು ಪೆಪ್ಪರ್ ಹಾಕಿ. ನಾನು ಬಿಗಿನಿಂಗ್ ಆಫ್ ದಿ ಕೆರಿಯರಲ್ಲಿ ಸೂಜಿ ಚುಚ್ಚುತ್ತಿದ್ದೆ. ನಮ್ಮ ಮನೇಲಿ ಸೂಜಿ ಡಾಕ್ಟ್ರು ಅಂತಿದ್ರು, ಅಕ್ಯುಪಂಚರ್. ಸೊ ನಾನು ಬರ್ತಾ 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 ಇದನ್ನು ಐ ಆಮ್ ಎ ರಿಸರ್ಚರ್, ಇದರಲ್ಲೆಲ್ಲ PhD ಮಾಡಿ ಇಷ್ಟೆಲ್ಲ ಮಾಡಿ ಅದೇ ಚುಚ್ಚೋದೇನು, ಜನಕ್ಕೆ ಏನಾದ್ರು ಸಿಂಪ್ಲಿಫೈ ಮಾಡಿ ಈಸಿ ಮಾಡಿ ಕೊಡಬೇಕು. ಸೊ ಹಂಗಂತೇಳಿ ನಾನೇನು ಮಾಡಿದೆ, ಜಸ್ಟ್ ಎಕ್ಸ್ಪರಿಮೆಂಟ್, ಮ್ಯಾಗ್ನೆಟ್ ಹಾಕಿ ಸೀಡ್ ಹಾಕಿ ಆ ಪೇಷಂಟನ್ನು ಅಬ್ಸರ್ವ್ ಮಾಡಿದ್ರೆ ಏನು ಚೇಂಜಸ್ ಆಗುತ್ತೆ ಅಂತ. ದೆನ್ ವಿ ಗಾಟ್ ವೆರಿ ಗುಡ್ ರಿಸಲ್ಟ್ಸ್. ನಾವು ನೀಡಲ್ಲಿ ಹಾಕಿದ್ರೆ ಏನು ರಿಸಲ್ಟ್ ಸಿಗುತ್ತೋ ಅಷ್ಟೇ ಅಕ್ಯುರೇಸಿ, ಬೆಟರ್ ರಿಸಲ್ಟ್ಸ್ ಸೀಡಲ್ಲೇ ಸಿಗಬೇಕಾದ್ರೆ ಚುಚ್ಚೋದು ಯಾಕೆ? ತುಂಬ ಜನ ಪೇಷಂಟ್ ಚುಚ್ಚುತ್ತಾರೆ ಅಂತಲೇ ಬರ್ತಿದ್ದಿಲ್ಲ ನನ್ನ ಹತ್ರ. ಈಗ ಸೀಡ್ ಹಾಕ್ದಲ್ಲಿಂದ ಯಾರಿಗೂ ಬೈಲಿ, ಏನು ಸೀಡ್ ಹಾಕ್ತಾರೆ ಅಷ್ಟೇ ಅಂತ. ಈವನ್ ಮಕ್ಕಳು ಬರ್ತಾರೆ, ಅವ್ರು ಹಿಂಗೆ ಅಂತಾರೆ, ಅಂಕಲ್ ನನಗೊಂದು ಹಾಕಿಲ್ಲ ಅಂತಾರೆ. ಕೆಲವ್ರು ಕೇಳ್ತಾರೆ, ನಾನು ಇಷ್ಟು ಪ್ರಾಬ್ಲಮ್ಸ್ ಹೇಳಿದೆ, ಮಲ್ಟಿಪಲ್ ಪ್ರಾಬ್ಲಮ್ಸ್ ಹೇಳಿದೆ, ಬಟ್ ಸರ್ ಒಂದು ಮೆಂತೆಕಾಳು ಹಾಕಿ ನೀವು ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತಾರೆ. ಹೇಗೆ ಹೇಳ್ತಾರೆ ಸರ್ ಅದನ್ನು? ಇಲ್ಲ, ಆ್ಯಕ್ಚುಲಿ ಕೆಲವರು ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ, ಇನ್ನು ಕೆಲವರು ಬೈಕೊಂತಾರೆ. ಕಳ್ಳನ ಮಗ ಇಷ್ಟೆಲ್ಲ ಅರ್ಧ ಗಂಟೆ ಓದಿರ್ದೆ ಇವನ ಹತ್ರ ಒಂದು ಮೆಂತೆಕಾಳು ಹಾಕ್ಬಿಟ್ಟು ರೈಟ್ ಅಂತಿದ್ದಾನಲ್ಲ ಅಂತೇಳಿ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ದ ಮೂಮೆಂಟ್ ನಮ್ಮ ಕ್ಯಾಬಿನಲ್ಲಿ ಬಂದಾಗಲಿಂದ ನೀವು ಹೋಗೋ ತನಕ ನಿಮ್ಮ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ. ನಮ್ಮಲ್ಲಿರೋ ಎಲ್ಲ ಹೀಲರ್ಸ್ಗೂ ಅದನ್ನು ಟ್ರೈನ್ ಮಾಡಿರ್ತೀವಿ. ಕಣ್ಣು ಹೇಗಿದೆ, ಕಣ್ಣಿನ ಸುತ್ತ ಹೇಗಿದೆ, ನಾಲಿಗೆ ಹೇಗಿದೆ, ಓಕೆ ಮುಖ ಹೇಗಿದೆ, ಏನಾದ್ರು ಪಿಂಪಲ್ಸ್ ಇದೆನಾ, ಏನಾದ್ರು ಪ್ಯಾಚಸ್ ಇದೆನಾ, ನಿಮ್ಮ ಸೌಂಡ್ ಹೇಗಿದೆ, ನೀವು ನಡೆಯೋದು ಹೇಗಿದೆ, ಪ್ರತಿಯೊಂದನ್ನು ಕೇಳಿಸ್ಕೊಂಡು ಅದಾದಮೇಲೆ ನಿಮ್ಮ ಸಿಮ್ಟಮ್ಸ್ನೆಲ್ಲ ಅನಲೈಸ್ ಮಾಡ್ತೀವಿ. ನೀವು 10 ಸಿಮ್ಟಮ್ಸ್ ಹೇಳಿರ್ಬೋದು, ನಿಮ್ಗೊಂದು ಖುಷಿ ಏನಪ್ಪ ಅಂದರೆ ತುಂಬ ಜನಕ್ಕೆ
ಡಾಕ್ಟ್ರ್ ಹತ್ರ ಹೋಗಿ 10 ಸಿಂಪ್ಟಮ್ ಹೇಳಿದೆ ಅಟ್ಲೀಸ್ಟ್ 8 ಮಾತ್ರೆ ಕೊಟ್ಟರು ಅಂತ. ಹೌದು. ಬಟ್ ಆ 8 ಮಾತ್ರೆ ನಿಮಗೆ ರಿಲೀಫ್ ಕೊಡುತ್ತೆ. ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ಳಿ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಕಾನ್ಸ್ಟಿಪೇಷನ್ ಮಾತ್ರೆ ತೊಗೊಳ್ಳಿ, ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ. ತೆಲ್ಲೇವು ಮಾತ್ರೆ ತೊಗೊಳ್ಳಿ, ತೆಲ್ಲೇವು ಕಮ್ಮಿ ಆಗುತ್ತೆ. ಅದೇ ಥರ ಇಂಡೈಜೆಷನ್ ಮಾತ್ರೆ ತೊಗೊಳ್ಳಿ, ಇಂಡೈಜೆಷನ್ ಕಮ್ಮಿ ಆಗುತ್ತೆ. ಬಟ್ ಎಲ್ಲಾದರೂ ನೋವಿತ್ತು ಅಂದ್ಕೊಳ್ಳಿ, ನೋವಿನ ಮಾತ್ರೆ ತೊಗೊಳ್ಳಿ, ನೋವು ಕಮ್ಮಿ ಆಗುತ್ತೆ. ಬಟ್ ಇವೆಲ್ಲ ಏನು ಮಾಡ್ತವೆ, ರಿಲೀಫ್ ಕೊಡ್ತಾ ಇದೆ. ಬಟ್ ನಾವು ನಿಮಗೆ, ನೀವು ನಮ್ಮ ಹತ್ರ ಬರೋ 8-10 ನಿಮಿಷದಲ್ಲಿ ಈ ಎಲ್ಲ 10 ಸಿಂಪ್ಟಮ್ ಯಾವ ಆರ್ಗನ್ ಪ್ರಾಬ್ಲಮಿಂದ ಬಂದಿದೆ. ಫಾರ್ ಎಕ್ಸಾಂಪಲ್ ಸ್ಟಮಕ್ ಹೀಟ್ ಆಯಿತು, ಅಂದ್ಕೊಳ್ಳಿ, ಏರ್ ಫಾಲ್ ಆಗುತ್ತೆ, ತಲೆನೋವು ಆಗುತ್ತೆ, ಬೋನ್ ಕಟ್ ಸೌಂಡು ಬರುತ್ತೆ, ಪ್ಲಸ್ ಅಂಗಾಲು ಉರಿ ಬರುತ್ತೆ, ಮೋಷನ್ ಗಟ್ಟಿ ಆಗುತ್ತೆ, ಓಕೆ, ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ. ಈ ಥರ ಒಂದೊಂದು ಆರ್ಗನ್ನು, ಒಂದೊಂದು ಮೆರಿಡಿಯನ್ಗೂ ಸುಮಾರು ಸಿಂಪ್ಟಮ್ಸ್ ಇರ್ತವೆ. ನಾವೇನು ಮಾಡ್ತೀವಿ, ನಿಮ್ಮ ಒಟ್ಟು ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡಿ ಅದನ್ನು ಒಂದು ಮೆರಿಡಿಯನಿಗೆ ತೊಗೊಂಬರ್ತೀವಿ. ಇದೇನಾಗಿದೆ, ಲಿವರ್ ಹೀಟಿಂದ ಆಗಿದೆನಾ, ಇಲ್ಲ ಸ್ಟಮಕ್ ಕೋಲ್ಡಿಂದ ಆಗಿದೆನಾ, ಇಲ್ಲ ಲಂಗ್ಸ್ ಡ್ರೈನೆಸ್ಸಿಂದ ಆಗಿದೆನಾ, ಇಲ್ಲ ಕಿಡ್ನಿ ಕೋಲ್ಡ್ನೆಸ್ಸಿಂದ ಆಗಿದೆನಾ, ಬೇಸ್ಡ್ ಆನ್ ದಟ್. ಪ್ಲಸ್ ಕೆಲವೊಂದು ಸರ್ತಿ 2-3 ಮೆರಿಡಿಯನ್, ಇಲ್ಲ 2-3 ಆರ್ಗನ್ ಇಂಬ್ಯಾಲೆನ್ಸ್ ಇರುತ್ತೆ. ಓಕೆ, ಕಿಡ್ನಿ ಸ್ಟಮಕ್ 2 ಇಟ್ಟಿತ್ತು ಅಂದ್ಕೊಳ್ಳಿ, ಅವೆರಡನ್ನೂ ಟ್ರೀಟ್ ಮಾಡೋ ಒಂದು ಪಾಯಿಂಟ್ ತೊಗೋತೀವಿ. ನಾನು ನಿಮಗೆ ಕೊಡೋದು ಒಂದೇ ಪಾಯಿಂಟ್, ಬಟ್ ಅದು ನಿಮ್ಮ 10 ಸಿಂಪ್ಟಮ್ಸಿಗೆ ವರ್ಕ್ ಆಗುತ್ತೆ. ಇನ್ನೂ ಡೌಟ್ ಇದೆನಾ? ಖಂಡಿತ ಸರ್. ಹೇಳಿ. ಅಂದ್ರೆ ಇದೆಲ್ಲ ನನ್ನ ಡೌಟ್ ಅಲ್ಲ, ಯಾರೆಲ್ಲ ನನ್ನನ್ನು ಕೇಳಿದ್ರು ಅದನ್ನ ಸರ್ ಹತ್ರ ಡಿಸ್ಕಷನ್ ಮಾಡ್ತಿರೋದು. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬಂದಾಗ ನಾವು ಇಲ್ಲಿ ಮರ್ಮ ಥೆರಪಿ ಅಂತ ಮಾಡ್ತೀವಿ. ಸೊ ಮರ್ಮ ಥೆರಪಿ ಆ ಮೂಮೆಂಟಿಗೆ ರಿಸಲ್ಟ್ ಕೊಡುತ್ತೆ. ಮತ್ತೆ ಯಾರು ನಡ್ಕೊ ಬರೋಕ್ಕೆ ಕಷ್ಟ ಆಗ್ದಿರಾ ಕುಂಟ್ಕೊಂಡು ಬಂದಿರ್ತಾರೆ, ಬಟ್ 3 ವೀಕ್ಸ್ ಆದ್ಮೇಲೆ ಬೆಟರ್ ಚೇಂಜಸ್ ಇರುತ್ತೆ, ಅವ್ರಿಗೆ ಆ ಪೇನ್ಗಳೆಲ್ಲ ಕಡಿಮೆ ಆಗಿರುತ್ತೆ. ಸೊ ಆ ಮರ್ಮ ಥೆರಪಿನ ನೀವು ಹೇಗೆ ಇಲ್ಲಿ ಇನ್ಕ್ಲೂಡಿಂಗ್ ಮಾಡಿದ್ರಿ ಸರ್? ನಾಣಿ ಸರ್ ಅಂತೂ ಅದ್ಭುತವಾಗಿ ಮರ್ಮ ಥೆರಪಿ ಮಾಡ್ತಾರೆ. ಯಾರು ಒಂದ್ಸತಿ ಮರ್ಮ ಥೆರಪಿ ಮಾಡಿಸಿದ್ದಾರೆ ಸರ್ ಹತ್ರ ಅಂದ್ರೆ ನೆಕ್ಸ್ಟ್ ಬಸವರಾಜ್ ಸರ್ಗಿಂತ ಮುಂಚೆ ನಾಣಿ ಸರ್ನ ಅವರು ಕನೆಕ್ಟ್ ಮಾಡ್ಕೊತಾರೆ, ಯಾಕಂದ್ರೆ ಅಷ್ಟು ರಿಲೀಫ್ ಕೊಟ್ಟಿರುತ್ತೆ ಅದು. ಎಸ್. ಸೊ 2017 ಶೇಖರ್ ಅಂತೇಳಿ ಒಬ್ಬರು ಬೆಂಗಳೂರು ಚಿಕ್ಕಪೇಟೆನಲ್ಲಿದ್ದಾರೆ, ಉಪ್ಪಾರಪೇಟೆ. ಸೊ ಅವ್ರು ನಮಗೆ ಕನೆಕ್ಟ್ ಆಗಿದ್ದು. ಸೊ ಫಸ್ಟ್ ಡೇ ಹೋದಾಗ ನನಗೂ ಒಂದು ಆಕ್ಸಿಡೆಂಟ್ ಆಗಿತ್ತು, ಕಾಲ್ಪೇನ್ ಅಂತ. ನನ್ನ ಕರ್ಕೊಂಡು ಹೋದ್ರೆ ಒಬ್ಬರು ಸಜೆಸ್ಟ್ ಮಾಡಿದರು, ಈ ಹುಡುಗ ತುಂಬ ಒಳ್ಳೆಯ ವಿದ್ಯೆ ಕಲ್ತಿದ್ದಾರೆ, ಇವ್ರಿಗೂ ನಿಮ್ಮ ವಿದ್ಯೆ ಹೇಳ್ಕೊಡಿ ಅಂತ. ಹೋಗಲ್ಲೇ, ನಾನು ಯಾವನಿಗೂ ಹೇಳ್ಕೊಡಲ್ಲ ಅಂದರು. ಬಟ್ ಬರ್ತಾ ಬರ್ತಾ ನಾವು ಫ್ರೆಂಡ್ಸ್ ಆದೀವಿ, ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ. ಹಂಗೆ ಕನೆಕ್ಟ್ ಆಗಿ ಅವ್ರ ಜೊತೆ ಸುಮಾರು ಒಂದು 3 ವರ್ಷಗಳ ಕಾಲ ವಿ ಟ್ರೈನ್ಡ್ ಇನ್ ಮರ್ಮ ಥೆರಪಿ. ಮರ್ಮ ಥೆರಪಿಗೂ ಅಕ್ಯುಪಂಚರ್ಗೂ ಅಂಥ ವ್ಯತ್ಯಾಸ ಏನಿಲ್ಲ. ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನಲ್ಲಿ, ಚೈನಾದಲ್ಲಿ ಅಕ್ಯುಪಂಚರ್ ಪಾಯಿಂಟ್ಸ್ ಅಂತಾರೆ, ಅದನ್ನು ಆಯುರ್ವೇದದಲ್ಲಿ, ಇಂಡಿಯಾದಲ್ಲಿ ಮರ್ಮ ಪಾಯಿಂಟ್ಸ್ ಅಂತಾರೆ. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಸಮ್ ಪರ್ಟಿಕ್ಯುಲರ್ ಟೆಕ್ನಿಕ್ಸ್ ಇರುತ್ತೆ, ಪೋಸ್ಚರ್ ಇರುತ್ತೆ. ನಾವು ಅದನ್ನು ಈ ನಮ್ಮ ಬಸವಾಕ್ಯೂ ಅಕಾಡೆಮಿನಲ್ಲಿ ಮಾಡ್ತೀವಿ. ಅದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಎಸ್ಪೆಷಲಿ ನಮ್ಮ ಹತ್ರ ಬರೋರು ತುಂಬ ಪೇನ್ ಇರೋರು, ಕುಂಟ್ಕೊಂತ ಬರ್ತಾರೆ, ಬಕ್ಕೊಂಬರ್ತಾರೆ, ಚೆನ್ನಾಗಿ ಆಗ್ತಾರೆ. ಅದು ಒಂದು. ಅದು ಎಷ್ಟು ಫಿಸಿಕಲಿಗೆ ವರ್ಕ್ ಆಗುತ್ತೋ ಅಷ್ಟು ಎಮೋಷ್ನಲಿಗೆ ವರ್ಕ್ ಆಗುತ್ತೆ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಓಕೆ, ಯಾರಾದರೂ ಡಿಪ್ರೆಷನಲ್ಲಿದ್ದಾರೆ, ಆ್ಯಂಗ್ಸೈಟಿನಲ್ಲಿದ್ದಾರೆ, ಈವನ್ ಭಯದಲ್ಲಿದ್ದಾರೆ, ಎಲ್ಲರಿಗೂ ಸೂಪರಾಗಿ ವರ್ಕ್ ಆಗುತ್ತೆ. ಸೋ ಮೆನಿ ಪಾಯಿಂಟ್ಸ್ ಅಕ್ರಾಸ್ ದ ಚೆಸ್ಟ್ ನಾವು ಮಾಡ್ತೀವಿ, ಮತ್ತು ಅಕ್ರಾಸ್ ದ ಬ್ಯಾಕ್ ಆಫ್ ದಿ ಹೆಡ್. ಇಟ್ ಗಿವ್ಸ್ ವಂಡರ್ಫುಲ್ ರಿಸಲ್ಟ್ಸ್. ಸೊ ಹಾಗಾಗಿ ಮರ್ಮ ಈಸ್ ಆಲ್ಸೋ ಒನ್ ಆಫ್ ದಿ ಹೋಲಿಸ್ಟಿಕ್ ಥೆರಪಿ. ನಾವು ಪೇನ್ನು ವಾಸಿ ಮಾಡ್ಬೋದು, ಎಮೋಷ್ನಲ್ ಬ್ಲಾಕೇಜಸ್ನು ರಿಮೂವ್ ಮಾಡ್ಬೋದು. ಓಕೆ, ಇವತ್ತು ಶೇಖರ್ ಸರ್ ನಮ್ಮ ಜೊತೆ ಇಲ್ಲ, ಬಟ್ ವಿ ಆರ್ ಬ್ಲೆಸ್ಡ್. ಅವ್ರು ಹೇಳೋರು, ನನ್ನ 40 ವರ್ಷದ ಜೀವನದಲ್ಲಿ ನೀನೊಬ್ಬನೇ ನಿನ್ನ ಕಲ್ತಿರೋದು ಅಂತ. ಸೊ ಹಾಗೆ ನಾನು ಇನಿಷಿಯಲಿ ಕಲಿತೆ, ಬರ್ತಾ ನಾರಾಯಣ ಅವ್ರಿಗೂ ಕಲ್ತ್ಕೊಂಡ್ರು. ಸೊ ಡ್ಯೂ ಟು ಬ್ಯುಸಿ ಶೆಡ್ಯೂಲ್ ನಾನು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಇತ್ತೀಚೆಗೆ. ಬಟ್ ಒಂದು ಸತಿ ಕಲ್ತ ಮೇಲೆ ವಿದ್ಯೆ ಹೋಗಲ್ಲ, ಅದು ಇರುತ್ತೆ. ಸೊ ಮನೇಲಿ ಏನಾದ್ರು ನಮ್ಮ ವೈಫ್ ಏನಾರು ಪೇನಿಗೆ ಏನಾದ್ರು ಟಕ್ ಅಂತೀನಿ, ಸರಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಬರ್ತಾ ನನ್ನ ಕ್ವಶನ್ ಕೇಳೋದೇನಂತಂದ್ರೆ, ಅಕ್ಯೂ ಪ್ರೆಷರ್. ಈಗ ಅಕ್ಯೂ ಪಂಚರ್ ಆಯ್ತು, ಅಕ್ಯೂ ಪ್ರೆಷರ್ ಆಯ್ತು, ಸೀಡ್ ಆಯ್ತು. ಸೊ ಒಂದು ಪರ್ಟಿಕ್ಯುಲರ್, ಯಾರಿಗೋ ಒಂದು ಕೆಮ್ಮು ಇರುತ್ತೆ, ಜ್ವರ ಇರುತ್ತೆ, ಒಂದು ಪಾಯಿಂಟ್ ಹೇಳ್ತೀರಾ, ಈ ಪಾಯಿಂಟ್ನ ಪ್ರೆಸ್ ಮಾಡಿ ಸೊ ರಿಲೀಫ್ ಆಗುತ್ತೆ ಅಂತ. ಅದನ್ನ ಯಾವ ಬೇಸಿಕ್ ಮೇಲೆ ಹೇಳ್ತೀರಾ ಸರ್ ನೀವು? ರಿಲೀಫ್ ಅಲ್ಲ, ಕ್ಯೂರ್ ಆಗುತ್ತೆ. ಸೊ K3 ಪಾಯಿಂಟ್ ಆಗಿರ್ಬೋದು, K10 ಆಗಿರ್ಬೋದು. ಕಿಡ್ನಿ ಸ್ಟೋನ್ ಅಂತ ಬಂದ ತಕ್ಷಣ ನಿಮ್ಮ ತಲೆ ಒಳಗಡೆ ಬರುತ್ತೆ ಅದು. ಸೊ ಕಿಡ್ನಿ ಸ್ಟೋನ್ ಅಂದ ತಕ್ಷಣ ಸರ್ ಹೇಳ್ತಾರೆ K10 ಪಾಯಿಂಟ್ನ 10 ಪ್ರೆಸ್ ಮಾಡಿ. ಸೊ ಅದನ್ನೆಲ್ಲ ಯಾವ ಥರ ನೀವು ತಗೊಂಡ್ರಿ ಸರ್? ಸಿ ದಿಟ್ ಇಸ್ ಅ ಸೈನ್ಸ್. ಓಕೆ, ಇದೇನು ನಾನು ಇವತ್ತು ಹೇಳ್ತಾ ಇಲ್ಲ, ಇದ್ರ ಲಿಟ್ರೇಚರ್ 2000 ವರ್ಷದಿಂದ ಇದೆ. ಸೊ ನಾವು ಅದನ್ನು ಏನು ಮಾಡಿದ್ದೀವಿ ಅಂದರೆ ಫೈನ್ ಟ್ಯೂನ್ ಮಾಡಿದ್ದೀವಿ.
ನಾನು ಯಾವುದನ್ನು ಕಂಡುಹಿಡ್ದಿಲ್ಲ, ಇರೋದನ್ನ ನೀಟಾಗಿ ಓದ್ಬಿಟ್ಟು ಅದನ್ನೆಲ್ಲ ನಿಮ್ಮಂಥವ್ರು ಬಂದವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ವರ್ಕ್ ಆದರೆ ಎಷ್ಟು ದಿನಕ್ಕಾಗುತ್ತೆ, ಇದು ಏನು ಎಫೆಕ್ಟ್ ಕೊಡ್ತೈತೆ. ಸೊ ಕಿಡ್ನಿ ಸ್ಟೋನ್ ಆಗಿದೆ ಅಂದರೆ ನಾರ್ಮಲಿ ಕಿಡ್ನಿನಲ್ಲಿ ಹೀಟ್ ಇರುತ್ತೆ, ಅದಕ್ಕೆ ಬಾಳೆದಿನ ರಸ ಅಂತಾನೆ, ಆ ರಸ ಅಂತಾನೆ, ಈ ರಸ ಅಂತಾನೆ ಕೊಡ್ತಾರೆ, ಅದು ವರ್ಕ್ ಆಗುತ್ತೆ. ಬಟ್ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಯಾವಾಗ ನಿಮ್ಮ ಬಾಡಿನಲ್ಲೇ ಎನರ್ಜಿ ಚೇಂಜ್ ಮಾಡಿದಾಗ ಅದು ಮತ್ತೆ ಬರೋಲ್ಲ. 2010 ಇಲ್ಲಿವರೆಗೂ ನಾನು ಎಷ್ಟಾರು 100 ಪೇಷಂಟಿಗೆ ಕಿಡ್ನಿ ಸ್ಟೋನಿಗೆ ಕೊಟ್ಟಿದ್ದೀನಿ, ಯಾರೂ ವಾಪಸ್ ಬಂದಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಮಣಿ. ಒಂದೇ ಪಾಯಿಂಟ್, ಇಲ್ಲಿ K10 ಪಾಯಿಂಟ್ ಇರುತ್ತೆ, 20 ಟೈಮ್ಸ್ 2 ಕಾಲಲ್ಲಿ ಪ್ರೆಸ್ ಮಾಡಿದ್ರೆ ಮುಗೀತು. 3 ದಿನ ಮಾಡಿದ್ರೆ 4ನೇ ದಿವಸಕ್ಕೆ ಸುಸುನಲ್ಲಿ ಆಚೆ ಹೋಗುತ್ತೆ ಅಷ್ಟೇ. ಎವ್ರಿಥಿಂಗ್ ವರ್ಕ್ಸ್. ತಾಳ್ಮೆ ಬೇಕು, ನಂಬಿಕೆ ಬೇಕು, ಆ್ಯಂಡ್ ಎಕ್ಸ್ಪರ್ಟೈಸ್ ಬೇಕು. ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಚಿಕ್ಕ ಪುಟ್ಟ ವೀಡಿಯೋ ನೋಡಿಬಿಟ್ಟು ಅಲ್ಲಿ ನೋಡ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ತಾರೆ. ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗಲ್ಲ. ಟು ಲರ್ನ್ ಸಿಸ್ಟಮೆಟಿಕಲಿ. ನಾನು ಹೇಳ್ತೀನಲ್ಲ, TM ಕೋರ್ಸನ್ನು ಯಾರು ಸಿಸ್ಟಮೆಟಿಕ್ಕಾಗಿ ಕಲಿತಾರೋ ಅವ್ರ ಜೀವನದಲ್ಲಿ ಹಬ್ಬ ಅಂದರೆ 1 ಇಲ್ಲ 2 ಸತಿ ಡಾಕ್ಟ್ರನ್ನ ನೋಡ್ಬೋದು, ನೋಡದೇ ಇರ್ಬೋದು, ಆ ಕಾನ್ಫಿಡೆಂಟ್ ಇದೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ 2010 2009 ಇಲ್ಲಿವರೆಗೂ ಯಾರೂ ಡಾಕ್ಟ್ರ್ ತಾಗ ಹೋಗಿಲ್ಲ, ಹೋಗೋದಕ್ಕೂ ಬಿಡಲ್ಲ. TM ಯಾರಿಗೆಲ್ಲ ಎಷ್ಟು ಬೆನಿಫಿಟ್ನ ತಂದ್ಕೊಟ್ಟಿದೆ ಅಂದರೆ ಫಸ್ಟ್ ನಿಮಗೆ ಯಾವುದು ತಲೆಗೊಳಗೆ ಬರುತ್ತೆ ಸರ್ TM ಅಂದ ತಕ್ಷಣ? TM ಅಂದ ತಕ್ಷಣ ಅಂದ್ರೆ ನನಗೊಂದು ಐ ಆಮ್ ಫಾರ್ ದ ಪೀಪಲ್. ನಾನು ಎಷ್ಟೇ ಏನೇ ಮಾಡಿದ್ರು ಫೈನಲ್ ಆಗಿ ನಾನು ಮಾಡಿರೋ ರಿಸರ್ಚು ಒಬ್ಬ ಜನಸಾಮಾನ್ಯನಿಗೆ ತಲುಪಿದೇನೋ ಇಲ್ಲ. ಅದಿಲ್ಲಾಂದ್ರೆ ಉಪಯೋಗ ಇಲ್ಲ. ನನ್ನ 1000 ಬಿಸ್ನೆಸ್ ಮಾಡ್ಬೋದು, 1000 ಆ MLA, ಆ MP, ಆ ಹೀರೋ, ಆ ಬಿಸ್ನೆಸ್ ಮನ್, ಯಾರು ಏನೇ ನೆಟ್ವರ್ಕ್ ಇರ್ಬೋದು, ನಥಿಂಗ್. ತುಂಬ ಜನ ಕೇಳ್ತಾರೆ, ಸರ್ ನಿಮ್ಮ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು. ನಾನು ತಗೊಂಡು ಏನು ಮಾಡಲಿ, ನನ್ನ ಫೋನ್ನಲ್ಲಿ ಯಾರ ನಂಬರು ಇಲ್ಲ. ನಾನು ಹೆಂಡ್ತಿ ಬೈತಿರ್ತಾಳೆ, ಒಬ್ಬ ಪೊಲೀಸ್ ನಂಬರ್ ಇಲ್ಲ, ಒಬ್ಬ ಲಾಯರ್ ನಂಬರ್ ಇಲ್ಲ, ಒಬ್ಬ ಡಾಕ್ಟ್ರ್ ನಂಬರ್ ಇಲ್ಲ, ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ನಿನ್ಗೆ ಯಾರಿಗೂ ಫಾರ್ ಎನಿಥಿಂಗ್. ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡೋದೇನು ಗೊತ್ತಾ, ಕಾಮನ್ ಮ್ಯಾನ್. ಅವನಿಗಿರೋ ಶಕ್ತಿ ಯಾರಿಗೂ ಇಲ್ಲ. ನನಗಿವತ್ತು ನನ್ನ ಟ್ರೀಟ್ಮೆಂಟನ್ನು ಇದನ್ನು ಯಾರು ಕೂಡ ಪ್ರಮೋಟ್ ಮಾಡಿಸಿಲ್ಲ. ನಮ್ಮ ನಾಡೀಶ್ವರ ಎಷ್ಟೋ ಜನ ನೋಡಿದ್ದೀನಿ, ಏನೇನೋ ಪ್ರಮೋಟ್ ಮಾಡ್ತಾರೆ, ನೆಟ್ಟಿಗೆ 50 ಡಿವೈಸ್ ಹೋಗಲ್ಲ. ಈ ಬಿಲೀವ್ ಇಟ್ ಆರ್ ನಾಟ್, ಲಾಸ್ಟ್ 3 months ಬ್ಯಾಕ್ November 18th ನಾಡೀಶ್ವರ ಡಿವೈಸ್ ಕೊಡ್ತೀನಿ ಅಂದೆ. ವಿತಿನ್ 3 daysಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಡಿವೈಸ್ ಬುಕ್ ಆಗಿದೆ, ಮೋರ್ ದೆನ್ ಫ್ಯೂ ಥೌಸಂಡ್ಸ್. ನನಗೆ ಇದಾಗಿದ್ದು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತಂತಲ್ಲ, ಐನೋ ಕಾಮನ್ ಮ್ಯಾನ್. ಸಾಮಾನ್ಯ ಮನುಷ್ಯನಿಗೆ ಏನು ಬೇಕು, ಅವನು ಆರೋಗ್ಯವಾಗಿರ್ಬೇಕಂದ್ರೆ ಅವ್ನಿಗೇನು ಬೇಕು ಅದನ್ನು ಕೊಡ್ತಾಯಿದ್ದೀನಿ ನಾನು. ಇನ್ನೂ 10 ವರ್ಷ ಆದ್ರೂ ನನ್ನ ತಲೆಯಲ್ಲಿ ಇವ್ರನ್ನ ವಾಸಿ ಮಾಡೋದಿರಲ್ಲ. ನಾನು ಮಾಡಿರೋ ರಿಸರ್ಚು ಕಾಮನ್ ಮ್ಯಾನ್ಗೆ ತುಂಬ ಕಡಿಮೆ ಬೆಲೆಯಲ್ಲಿ, ಅದು ವಿತೌಟ್ ಬೆಲೆ. ನನ್ನ ವೀಡಿಯೋ 1000 ವೀಡಿಯೋಗಳಿದೆ ಯೂಟ್ಯೂಬಲ್ಲಿ, ಯಾವುದಕ್ಕೂ ದುಡ್ಡು ಕೊಟ್ಟೇನಿಲ್ಲ, ಅಲ್ಲಿ ಫ್ರೀ. ಕ್ಲಿನಿಕ್ಕಿಗೆ ಬರೋ 1000 ಜನ ಬಾಯಲ್ಲಿ ಕೇಳಿದ್ದೀನಿ, ನನ್ನ ಕಿವಿಯಾರ ಕೇಳಿರೋದು, ಸರ್ ನಿಮ್ಮ ವಿಡಿಯೋ ನೋಡಿದೆ ಸರ್, ನಾನು ಮಾಡಿಕೊಂಡೆ ಸರ್, ಚೆನ್ನಾಗಿದ್ದೀನಿ, ಅದಕ್ಕೆ ನನ್ನ ಪಕ್ಕದವ್ರನ್ನ ಕರ್ಕೊಂಬಂದಿದ್ದೀನಿ. ಹಾಗಾಗಿ ನಾನು ಐ ಆಮ್ ವೆರಿ ಕ್ಲಿಯರ್. ನಾನು ಏನೇ ಮಾಡಿದ್ರೂ ಸಾಮಾನ್ಯ ಮನುಷ್ಯನ ತಲೆಯಲ್ಲಿ ಇಟ್ಕೊಂಡೇ ಮಾಡ್ತೀನಿ. ನಾನು ರಿಸರ್ಚ್ ಮಾಡಿದ್ರೂ, ಒಂದು ಸಾಫ್ಟ್ವೇರ್ ಮಾಡಿದ್ರೂ, ಒಂದು ಕೋರ್ಸ್ ಮಾಡಿದ್ರೂ, ಎನಿಥಿಂಗ್ ನನ್ನ ತಲೆಯಲ್ಲಿ ಯಾವುದು ಒಂದು ಬಿಸ್ನೆಸ್ ಆಯಿತು, ಇಲ್ಲ ಒಂದು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆಯಿತು, ಯಾವುದೂ ಇರಲ್ಲ. ಇದು ಒಬ್ಬ ಸಾಮಾನ್ಯ ನಾಗರಿಕನಿಗೆ ಬೆನಿಫಿಟ್ ಆಗುತ್ತಾ. ನನ್ನ ಕೋರ್ಸ್ ತಗೊಂಡಾದ್ಮೇಲೆ ಅವ್ನು ಡಾಕ್ಟ್ರ್ ತಗ ಹೋಗ್ದಂಗೆ, ಮೆಡಿಸಿನ್ ತೊಗೊಂಡಂಗೆ ಅವನ ಆರೋಗ್ಯನ ಅವನೇ ರೂಪಿಸ್ಕೊತಾನೆ. ಖಂಡಿತ. ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ TM ಕೋರ್ಸಿಗೆ ಅಂತ, ಅವರ ಆ ಇನ್ವೆಸ್ಟ್ ಮಾಡಿರೋದು 6 months ಅವ್ರಿಗೆ ರಿಟರ್ನ್ ಬಂದಿದೆ. ಮೇಡಮ್ ಒಂದು ನಿಮಿಷ ನಾನು 10,000ಕ್ಕಿಂತ ಕಡಿಮೆ ತಗೋತೀನಿ. ಇವತ್ತು ನನ್ನ ಹತ್ರ TM ಕಲ್ತ್ಕೊಂಡು ಒಂದು ದಿವಸಕ್ಕೆ 50, 70, 100 ಪೇಷಂಟ್ ನೋಡ್ತಾರೆ. ಒಬ್ಬರಿಗೆ ಒಬ್ಬರಿಗೆ 100 ರೂಪಾಯಿ ಟ್ರೀಟ್ ತಗೋತಾರೆ ಅನ್ಕೋಣ. ಸಾರಿ ಸರ್, ನಾನೇ ಒಂದಿನಕ್ಕೆ 50 ಜನ ಟ್ರೀಟ್ ಮಾಡ್ತೀನಿ, ಖುಷಿ ಆಗುತ್ತೆ. ಇವಾಗ ನೀನು ಎಷ್ಟು ಫೀಸ್ ತಗೋತೀಯ? ನಾನು ಸ್ವಲ್ಪ ಕಡಿಮೆ, ನಿಮ್ಮ ಅಲ್ಲ ಎಷ್ಟು ಹೇಳಿ? 200 ತಗೋತೀನಿ. 200 ರೂಪಾಯಿ ತಗೋತೀಯ. ಎಷ್ಟು ಪೇಷಂಟ್ ನೋಡ್ತೀಯ? ಇಲ್ಲಿ ಕ್ಲಿನಿಕಲ್ಲಿ ಬಿಟ್ಟು ಮನೆ ಹತ್ರನೂ ಒಂದು 50 ಜನ ನೋಡ್ತೀನಿ. 50 ಜನ ನೋಡ್ತೀಯ. ಸೊ 50 ಜನಕ್ಕೆ 200 ರೂಪಾಯಿ ಎಷ್ಟೊಂದು ಅಮೌಂಟ್ ಬರುತ್ತೆ. ನೀನು ನನಗೆ ಎಷ್ಟು ಕೊಟ್ಟಿರ್ತೀಯ? 10,000. ಸೊ ನಿಮ್ಗೆ 10,000 ದೊಡ್ಡದು ಅನಿಸ್ಬೋದು, ಬಟ್ TM ಕಲ್ತಾದ್ಮೇಲೆ ಅದೇ ವ್ಯಕ್ತಿ ಬಂದು ಹೇಳ್ತಾನೆ, ಸರ್ 10 ಲಕ್ಷ ಅಲ್ಲ 10 ಕೋಟಿ ಕೊಟ್ಟರೆ ಕಡಿಮೆ ಸರ್. ಆರೈಕೆ ಯಾರು ಕೊಡ್ತಾರೆ? ಏನು ತಿಂದರೆ ಏನಾಗತ್ತಂತ
ಡಯಟಿಷಿಯನ್ ಹೇಳೋಕ್ಕಾಗಲ್ಲ. ನಮ್ಮ TM ಸ್ಟೂಡೆಂಟ್ ಹೇಳ್ತಾನೆ. ಡಯಟಿಷಿಯನ್ ಎಲ್ಲ ಇವಾಗ ನಮ್ಮ ಸ್ಟೂಡೆಂಟ್ ಆಗಿದ್ದಾರೆ, ಅದೊಂದು ಖುಷಿ. ಸೊ ಹಾಗಾಗಿ ಇಟ್ಸ್ ನಾಟ್ ಅಬೌಟ್ ದ ದುಡ್ಡಿನ ವಿಷಯನೂ ಅಲ್ಲ, ಹೆಸರು ಅಲ್ಲ. ಇಲ್ಲಿ ಒಂದು ಬಸವ ಅಕಾಡೆಮಿ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂದರೆ ನಾವು ಯೋಚನೆ ಮಾಡೋ ರೀತಿ. ನಾನು ಯಾರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರೆ ಹೀರೋಗಳ ಬಗ್ಗೆನೋ ಬಿಸ್ನೆಸ್ ಮ್ಯಾನ್ ಬಗ್ಗೆನೋ ಬಿಸ್ನೆಸ್ ಬಗ್ಗೆನೋ ಯೋಚನೆ ಮಾಡಲ್ಲ. ನಾನು ಯೋಚನೆ ಮಾಡೋದು ನಮ್ಮ ಪಕ್ಕದ ಮನೆಯವನಿಗೆ ಏನೋ ಒಂದು ಕಾಯಿಲೆ ಇದೆ, ಅದು ಅವನು ಹೆಂಗೆ ವಾಸಿ ಆಗ್ಬೋದು, ಅದು ಮೆಡಿಸಿನ್ ಇಲ್ಲದೆ, ಅದು ನನ್ನ ತಲೆಯಲ್ಲಿರುತ್ತೆ. ಇವತ್ತೊಂದು ಕೋರ್ಸ್ ಮಾಡಿದ್ರಿಗಿನಾಗಿ ಸುಮಾರು ಇನ್ಸ್ಟಿಟ್ಯೂಟ್ಗಳು 10 ಜನ 20 ಜನ ಬರೋದು ಕಷ್ಟ. ಇವತ್ತು ನಮ್ಮ ಬಸವ ಅಕಾಡೆಮಿನಲ್ಲಿ ಯಾವುದೇ ಕೋರ್ಸ್ ಮಾಡಿದ್ರೆ 100 ಅಲ್ಲ 1000 ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂದರೆ ಇಟ್ ಈಸ್ ಟೆಸ್ಟೆಡ್ ಆ್ಯಂಡ್ ವೆರಿಫೈಡ್. ಅವರು ಸಾಮಾನ್ಯದವರೆಲ್ಲ ಸಾಮಾನ್ಯ ಮನುಷ್ಯ, ಈಸ್ ವೆರಿ ಕ್ಲೆವರ್. ಯಾರು ಸುಮ್ಮನೆ ಬರಲ್ಲ. ಫಸ್ಟ್ ನನ್ನ ವೀಡಿಯೋ ಬರ್ತೈತೆ ಹಿಂಗೆ ಓಡಿಸ್ಬಿಡ್ತಾನೆ, 2ನೇ ಸತಿ ಬರ್ತೈತೆ ಏನಂತ ಇಣಿಕಾಕ್ ನೋಡ್ತಾನೆ, ಓಡಿಸ್ಬಿಡ್ತಾನೆ. ಇನ್ನೊಬ್ರು ಯಾರೋ ರೆಫರ್ ಮಾಡ್ತಾರೆ, ಬಸವ ಅಕಾಡೆಮಿ ಚೆನ್ನಾಗಿದೆ ನೋಡಂತಾನೆ, ಅವಾಗ ಹಿಂಗೆ ಓಡಿಸ್ಬಿಡ್ತಾನೆ. ಏನೋ 5-6 ಸತಿ ಆದ್ಮೇಲೆ ಏನಾಯ್ತು ಅಂತ ನೋಡ್ತಾನೆ, ಅಯ್ಯೋ ಏನೋ ಹೇಳ್ತಾರೆ, ಅದು ಓಡಿಸ್ಬಿಡ್ತಾನೆ. ಆಮೇಲೆ ಇನ್ನೊಂದು ಸತಿ ಅವ್ನಿಗೇನೋ ಇರ್ತೈತೆ, ಟ್ರೈ ಮಾಡೋಣ ಅಂತಾನೆ, ಟ್ರೈ ಮಾಡ್ತಾನೆ. ಒಂದು ನಿದ್ದೆ ಬರೋದಕ್ಕೋ, ಬಾಡಿ ಹೀಟ್ ಕಡಿಮೆ ಆಗೋದಕ್ಕೋ, ಇಲ್ಲ ಮೋಷನ್ ಸರಿ ಆಗೋದಿಲ್ಲ, ಏನೋ ಒಂದು ಟ್ರೈ ಮಾಡ್ತಾನೆ, ಚೂರು ಬೆಟರ್ ಆಗ್ತಾರೆ. ಆವಾಗ ವಾಪಸ್ ಬರ್ತಾನೆ ನಮ್ಮ ಯೂಟ್ಯೂಬಿಗೆ ಫೇಸ್ಬುಕ್ಕಿಗೆ ಸಬ್ಸ್ಕ್ರೈಬ್ ಆಗ್ತಾನೆ, ಇನ್ನೂ ಬೇರೆ ಬೇರೆ ವೀಡಿಯೋಸ್ ಇದೆ ನೋಡೋಣ ಅಂತ. ಇವತ್ತು ತುಂಬ ಜನ ಅವ್ರು ನನ್ನ ಮುಖನೇ ನೋಡಿಲ್ಲ, ದೇ ಆರ್ ಹೀಲರ್ಸ್. ಸರ್ ನನ್ನ ಪಕ್ಕದ ನಮ್ಮ ಮೋಣಿಯಲ್ಲೆಲ್ಲ ನಾನೇ ಟ್ರೀಟ್ಮೆಂಟ್ ಕೊಡೋದಂತಾರೆ. ನಮ್ಮ ಗಂಗಾವತಿಯಿಂದ ಒಬ್ಬ ಲೇಡಿ ಬಂದಿದ್ರು, ಅವ್ರ ಊರಲ್ಲಿ ಅವ್ರು ಡಾಕ್ಟ್ರ್ ಅಂತೆ, ಈಸ್ ಎ ಹೀಲರ್. ಎಲ್ಲ ನನ್ನ ಡಾಕ್ಟ್ರ್ ಅಂತ ಕರೀತಾರೆ. ಸರ್ ಏನು ಓದಿದ್ದಮ್ಮ? ನಾನು ಏನು ಓದಿಲ್ಲ ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಷ್ಟೇ. ನೀವು ಹೀಲರ್ ಅಂತಾರಲ್ಲ ಸರ್, ನಮ್ಮ ಕಡೆ ಹೀಲರ್ ಅಂತ ವರ್ಡ್ ಯೂಸ್ ಮಾಡಲ್ಲ, ಡಾಕ್ಟ್ರೇ ಅಂತಾರೆ. ಶೀಸ್ 50+ ಏಜು. ಅವ್ರ ಊರಲ್ಲಿ ಯಾರಿಗೆ ಏನೇ ಕಾಯಿಲೆ ಬಂದ್ರೂ ಕಲರ್ ಥೆರಪಿ ಅಕ್ಯುಪ್ರೆಷರ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಜನ ವಾಸಿ ಆಗ್ತಿದ್ದಾರೆ. ಆ ಅಮ್ಮ ನಮ್ಮ ಯಾವ ಕೋರ್ಸನ್ನು ಜಾಯ್ನ್ ಆಗಿಲ್ಲ, ಯೂಟ್ಯೂಬ್ ನೋಡಿ. ಸೊ ಮುಂದಿನ ದಿನಗಳಲ್ಲಿ ಬಸವ ಅಕ್ಯೂ ಅಕಾಡೆಮಿ ಒಂದು ಕ್ರಾಂತಿ ಮಾಡುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನೀವು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ, ನಾನು ಕೊನೆ ಉಸಿರಿರೋವರೆಗೂ ಐ ವರ್ಕ್ ಫಾರ್ ದಿಸ್. ಯಾಕೆಂದರೆ ಐ ಆಮ್ ಗೆಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೋ ಒಬ್ಬ ಅಜ್ಞಾತ ವ್ಯಕ್ತಿ ನಮಗೆ ಗೊತ್ತಿಲ್ಲಾರ್ದೂ ನಾನು ವೀಡಿಯೋ ನೋಡಿಬಿಟ್ಟು ಅದನ್ನು ಅಪ್ಲೈ ಮಾಡಿಬಿಟ್ಟು ಅದು ರಿಸಲ್ಟ್ ತೊಗೋತಿದ್ದಾನೆ, ನನಗೆ ಅದು ಸಾಕು. ದಟ್ಸ್ ಇಟ್. ಜೀವನ ಈ ಅಲ್ಲೇ ಮೋರ್ ದೆನ್ 60% ಜೀವನ ಖಾಲಿ ಆಗಿದೆ ನಂದು. ಇರೋದೇನಿದೆ, ಲೆಟ್ಸ್ ಡೂ ಸಮಥಿಂಗ್. ಒಂದೊಂದು ಥರ ಮಜಾ ಅದು. ಎಲ್ಲರಿಗೂ ಸಿಗರೇಟ್ ಮಾಡಿದ್ರೆ ಕಿಕ್ ಬರುತ್ತೆ, 90 ಹೊಡೆದ್ರೆ ಕಿಕ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ ಸರ್ಗೆ ಸೊ ಪೇಷಂಟ್ ನ ಟ್ರೀಟ್ ಮಾಡೋದ್ರೊಳಗೆ ಕಿಕ್ ಕೊಡುತ್ತಲ್ಲ, ಅದಕ್ಕೆ ಕೊಡಷ್ಟು ಮಜಾ ಬೇರೆ ಯಾವ್ದನ್ನು ಕೊಡಲ್ಲ ಅಂತ ಅನ್ಸುತ್ತೆ. ಅಲ್ಲ ಮೇಡಮ್, ನಾನೊಬ್ಬೆ ಅಲ್ಲ, ಎಲ್ಲ ಗಂಡಸರು ಯಶಸ್ಸಿನಿಂದನೇ ಓಡೋದು. ನಿಮ್ಮ ಯಜಮಾನ್ರು ಇನ್ನೊಂದು ಮಾಡ್ತಿರ್ತಾರೆ ಅಷ್ಟೇ. ದಟ್ಸ್ ಇಟ್. ಈವನ್ ಅಲೆಕ್ಸಾಂಡರ್ ತೊಗೊಂಡ್ರು, ಬಸವರಾಜ್ ತೊಗೊಂಡ್ರು, ಈವನ್ ಚೇತನ್ ತೊಗೊಂಡ್ರು ಎಲ್ಲರೂ ಒಂದೇ. ಎಲ್ಲ ಗಂಡಸರಿಗೂ ಯಶಸ್ಸಿಂದ ಓಡ್ತಾರೆ. ಕೆಲವ್ರು ಸಿಗುತ್ತೆ, ಕೆಲವ್ರು ಲೇಟ್ ಆಗುತ್ತೆ, ಕೆಲವ್ರು ಸಿಗಲ್ಲ, ವಾಟ್ ಎವರ್ ಇಟ್ ಈಸ್. ಬಟ್ ಅದು ಹಿಡ್ದಿದ್ದನ್ನ ಬಿಡ್ದಂಗೆ ಮಾಡ್ತೀವಲ್ಲ, ಛಲ ಬಿಡೋದ ತ್ರಿವಿಕ್ರಮ ಅಂತ ಹೇಳ್ತಾರೆ, ಏನೋ ಹೇಳ್ತಾರೆ. ಬಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್. ನನಗೆ ಯಾವುದೇ ಒಂದು ಪಾಪ ಪ್ರಜ್ಞೆ ಇಲ್ಲ, ನಾನು ಮೋಸ ಮಾಡ್ತಾ ಇಲ್ಲ. ಓಕೆ, ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ನನ್ನ ಹತ್ರ ಯಾರು ಆರೋಗ್ಯ ಅಂತ ಬರ್ತಾರೋ ನನಗೆ ಗೊತ್ತಿರೋ ಅದನ್ನು ಹೇಳ್ತೀನಿ, ಅವ್ರು ಕೇಳ್ಕೊತಾರೆ, ಅವರು ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಸೊ ಮೊನ್ನೆ ಒಬ್ಬ ಡಾಕ್ಟ್ರು ಬಂದಿದ್ದರು, ಒಂದು ಮೆಡಿಕಲ್ ಯೂನಿವರ್ಸಿಟಿನೇ ಮಾಡಲ್ಲ ಅಲ್ರಿ, ಅಷ್ಟು ಕೆಲಸ ಮಾಡ್ತಾಯಿದ್ದೀರಾ ನೀವು ಅಂದರು. ಥ್ಯಾಂಕ್ ಯು ಸರ್ ಅಂದೆ. ದಟ್ಸ್ ಇಟ್. ಇನ್ನೇನಾದ್ರು ಡೌಟ್ಸ್ ಇದೆನಾ?